ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪೋತ್ನಾಳ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 1121 ಆಗುತ್ತೆ. 1121 ಮತ್ತು ಭಾಳಷ್ಟು ವಿದ್ಯಾರ್ಥಿಗಳು ಪದೇ ಪದೇ ಕೇಳ್ತಾ ಇರತಕ್ಕಂತಹ ಆರ್ಥಿಕ ಸಮೀಕ್ಷೆಯ ವಿಡಿಯೋಗಳನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಕರ್ನಾಟಕ ಎಕನಾಮಿಕ್ ಸರ್ವೆ 2026 ಕರ್ನಾಟಕ ಆರ್ಥಿಕ ಸಮೀಕ್ಷೆ 2026ರ ಮೊದಲನೇ ಅಧ್ಯಾಯವನ್ನು ಆರಂಭಿಸ್ತಾ ಹೋಗೋಣ. ಚಾಪ್ಟರ್ 1ನಲ್ಲಿ ಪಾರ್ಟ್ 1 ಆಗುತ್ತೆ. ಸೊ ಮುಂದಿನ ಭಾಗದಲ್ಲಿ ಪಾರ್ಟ್ 2 ನೋಡೋಣ. ಯಾಕಂದರೆ ನಮಗೆ ಆರ್ಥಿಕ ಸಮೀಕ್ಷೆ ಅಂದ ತಕ್ಷಣ ಕೇವಲ ಆರ್ಥಿಕ ಸಮೀಕ್ಷೆಯಲ್ಲಿರ್ತಕ್ಕಂತಹ ಅಂಶಗಳನ್ನಷ್ಟೇ ನೋಡ್ತಾ ಹೋಗಲ್ಲ ನಾವು. ಇದೊಂಥರ ಎಲ್ಲ ಸಬ್ಜೆಕ್ಟ್ಗಳ ಮಿಶ್ರಣ ಇದ್ದಂಗೆ ಅಲ್ವಾ. ಇದರಲ್ಲಿ ಜಿಯೋಗ್ರಫಿ ಬರುತ್ತೆ, ಎಕನಾಮಿಕ್ಸ್ ಬರುತ್ತೆ, ಪಾಲಿಟಿ ಬರುತ್ತೆ, ಅಥವಾ ಎನ್ವಿರಾನ್ಮೆಂಟ್ ಬರುತ್ತೆ, ಇನ್ನೊಂದು ಯಾವುದೋ ಸಬ್ಜೆಕ್ಟ್ ವಿಚಾರ ಬಂದರೆ ಅದನ್ನು ಕೂಡ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಈ ಇಡೀ ಆರ್ಥಿಕ ಸಮೀಕ್ಷೆಯನ್ನು MCQಗಳನ್ನು ಕ್ರಿಯೇಟ್ ಮಾಡಿ, ಓಕೆ, ಮತ್ತು ಕಳೆದ ಒಂದು ಹಲವಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂತಹ PYQs ಕಲೆ ಹಾಕಿ ಒಂದೇ ಕಡೆ ತಂದು ಕೊಡ್ತಕ್ಕಂಥ ಪ್ರಯತ್ನವಾಗುತ್ತೆ. ಓಕೆ, ಸೊ ಈಗ ಆಲ್ರೆಡಿ 2020ರಿಂದನೂ ಕೂಡ ಮಾಡ್ತಾ ಬರ್ತಾ ಇದ್ದೀವಿ ಆರ್ಥಿಕ ಸಮೀಕ್ಷೆ. ಕಳೆದ ವರ್ಷ ಕೂಡ ಮಾಡಿದ್ವಿ, ಅದರಿಂದಿನ ವರ್ಷ ಕೂಡ ಆರ್ಥಿಕ ಸಮೀಕ್ಷೆ ಮಾಡಿದ್ವಿ. ಈಗ ಮತ್ತೆ ಸಾಕಷ್ಟು ಜನ ಬೇಡಿಕೆ ಇಡ್ತಾ ಇರೋದ್ರಿಂದ ಆರ್ಥಿಕ ಸಮೀಕ್ಷೆಯನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮೊದಲ ಅಧ್ಯಾಯ ರಾಜ್ಯ ಆದಾಯ ಬೆಲೆಗಳು ಹಾಗೂ ಹಣದುಬ್ಬರ ಅಂತ, ಸ್ಟೇಟ್ ಇನ್ಕಮ್ ಪ್ರೈಸಸ್ ಅಂಡ್ ಇನ್ಫ್ಲೇಷನ್ ಅಂತ ಈ ಒಂದು ಅಧ್ಯಾಯ ಬಹಳಷ್ಟು ವಿಚಾರಗಳು ಬರ್ತಾ ಹೋಗ್ತವೆ ಅಲ್ವಾ. GDP ಬರುತ್ತೆ, GSTP ಬರುತ್ತೆ, NDP ಬರುತ್ತೆ, NNP ಬರುತ್ತೆ, GNP ಬರುತ್ತೆ, ಇನ್ಫ್ಲೇಷನ್ ರಿಲೇಟೆಡ್ ಐಟಮ್ಸ್ ಬರ್ತವೆ. ಕರ್ನಾಟಕದ ಪರಿಚಯದ ಬಗ್ಗೆ ಒಂದಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ. ಜೊತೆಗೆ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ KPSC, KEA ಯಾವ ರೀತಿಯಾಗಿ ಆರ್ಥಿಕ ಸಮೀಕ್ಷೆ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಒಂದಷ್ಟು ಕರೆಂಟ್ ಅಫೇರ್ಸ್ ಯಾವುದು ಇದಕ್ಕೆ ತಕ್ಕಂತೆ ಬರ್ತಾ ಇದ್ದೇವೆ, ಅವೆಲ್ಲವನ್ನು ಕೂಡ ಕ್ರೋಢೀಕರಣ ಮಾಡಿ ಒಂದೇ ಕಡೆ ಕೊಡ್ತಕ್ಕಂಥ ಪ್ರಯತ್ನ. ಅದಕ್ಕೋಸ್ಕರ ಸೊ ಎಲ್ಲವನ್ನು ಕನ್ಸಾಲ್ಟೇಟ್ ಮಾಡಿ ತರಬೇಕಾದ್ರೆ ಸೊ ಬಹಳಷ್ಟು ಪ್ರಯತ್ನ ಬೇಕಾಗುತ್ತೆ. ಸೊ ನೀವು ಕೂಡ ಇದನ್ನು ಡೈಜೆಸ್ಟ್ ಮಾಡಿಕೊಂಡು ಸೊ ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ಸಾಕಷ್ಟು ಪ್ರಿಪ್ರೇಷನನ್ನು ಮಾಡ್ಕೋಬೋದು ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದರೆ ಆರ್ಥಿಕ ಸಮೀಕ್ಷೆಯನ್ನು ಆರಂಭಿಸ್ತಾ ಹೋಗೋಣ. 2026 ಇಲ್ಲಿ ಒಂದು ಗಮನಿಸಬೇಕು, ಇಲ್ಲಿ 2 ಕಾಪಿ ಇರುತ್ತೆ ಆರ್ಥಿಕ ಸಮೀಕ್ಷೆದು. ಒಂದು ಕನ್ನಡ ವರ್ಷನ್ನು, ಇನ್ನೊಂದು ಇಂಗ್ಲೀಷ್ ವರ್ಷನ್. ಕನ್ನಡ ವರ್ಷನಲ್ಲಿ ಸುಮಾರು 850 ಪೇಜ್ ಇದೆ, ಇಂಗ್ಲೀಷ್ ವರ್ಷನಲ್ಲಿ ಸುಮಾರು 650 ಪೇಜ್ ಇರಬೇಕು. ಎಲ್ಲ ಸೇರಿದರೆ 1400ರಿಂದ 1500 ಪೇಜ್ ಇದೆ. ಅದೆಲ್ಲವನ್ನ ಡೈಜೆಸ್ಟ್ ಮಾಡಿಕೊಂಡು ನಿಮಗೆ ಎಕ್ಸಾಮಿಗೆ ಯೂಸ್ ಆಗ್ತಕ್ಕಂಥ ಅಂಶಗಳನ್ನು ತರಬೇಕಾಗುತ್ತೆ ಅಲ್ವಾ. ಸುಮ್ಮನೆ ಆರ್ಥಿಕ ಸಮೀಕ್ಷೆನ ಹೇಗೋ ಹೇಳೋದಲ್ಲ, ಎಕ್ಸಾಮಲ್ಲಿ ಪ್ರಶ್ನೆ ಹೆಂಗೆ ಕೇಳಿದರೆ ಅದಕ್ಕೆ ತಕ್ಕಂತೆ ನಾವು ಹಂಗೆ ಪ್ರಿಪೇರ್ ಆಗಬೇಕು. ಸೊ ಬನ್ನಿ ಹಾಗಾದರೆ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2026ರ ಮೊದಲನೇ ಭಾಗ ಪಾರ್ಟ್ 1 ಚಾಪ್ಟರ್ 1 ಆಗುತ್ತೆ. ಓಕೆ, ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025-26ನೇ ಸಾಲಿನದು ಅನ್ನೋದು ಇಲ್ಲಿ ಗಮನಿಸಬೇಕು. 2025-26 ಅಂದರೆ 2025ರ ಏಪ್ರಿಲ್ 1ರಿಂದ ಏನು ಆರ್ಥಿಕ ವರ್ಷ ಆರಂಭವಾಗುತ್ತೋ ಅದು 2026 ಮಾರ್ಚ್ 31ಕ್ಕೆ ಕೊನೆಗೊಳ್ಳುತ್ತೆ. ಈ ಒಂದು ಆರ್ಥಿಕ ವರ್ಷದಲ್ಲಿ ಸರ್ಕಾರವು ಕೈಗೊಂಡಿರ್ತಕ್ಕಂಥ ಕ್ರಮಗಳೇನೇನು, ಅದರ ಹಿಂದಿನ ವರ್ಷಗಳಲ್ಲಿ ತಂದಿರತಕ್ಕಂಥ ಯೋಜನೆಗಳ ಫಲಪ್ರದ ಏನಾಗಿದೆ, ಎಷ್ಟು ಇನ್ವೆಸ್ಟ್ ಮಾಡಬೇಕಂತಿದ್ರು, ಎಷ್ಟು ಇನ್ವೆಸ್ಟ್ ಆಗಿದೆ, ಎಷ್ಟು ಅಮೌಂಟನ್ನು ಮೊದಲು ನಿಗದಿಪಡಿಸಿದ್ರು, ನಂತರ ಎಷ್ಟಾಗಿದೆ, ಇಡೀ ಕರ್ನಾಟಕದ ಒಟ್ಟಾರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟು ಎಷ್ಟಾಗಿದೆ ಅಂತಕ್ಕಂಥ ಅಂಶಗಳು, ಇನ್ಫ್ಲೇಷನ್ ಎಷ್ಟಿದೆ, ಜಿಲ್ಲಾವಾರು ಪ್ರಗತಿ ಎಷ್ಟಾಗಿದ್ದಾವೆ, ಇಡೀ ಭಾರತಕ್ಕೆ ಹೋಲಿಸಿದಾಗ ಕರ್ನಾಟಕದ ಕೊಡುಗೆ ಏನಿದೆ GDPಯಲ್ಲಿ, ಅಥವಾ ಕರ್ನಾಟಕದ GSTP ಅಂತ ತೆಗೆದುಕೊಂಡಾಗ ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ, ಹೀಗೆ ಯಾವ್ಯಾವ ವಲಯಗಳ ಕೊಡುಗೆ ಎಷ್ಟಿದೆ, ಕೃಷಿ ವಲಯದ ಕೊಡುಗೆ ಎಷ್ಟಿದೆ, ಅಥವಾ ಕೃಷಿ ವಲಯ ಕಳೆದ ವರ್ಷದಿಂದ ಈ ವರ್ಷಕ್ಕೆ ಎಷ್ಟು ಬೆಳವಣಿಗೆಯನ್ನು ಕಂಡಿದೆ, ಅಥವಾ ದ್ವಿತೀಯ ವಲಯ ಕೈಗಾರಿಕಾ ವಲಯ ಏನಿದೆ ಅದು ಕಳೆದ ವರ್ಷದಿಂದ ಈ ವರ್ಷಕ್ಕೆ ಎಷ್ಟು ಇನ್ಕ್ರೀಸ್ ಆಗಿದೆಯಾ, ಡಿಕ್ರೀಸ್ ಆಗಿದೆಯಾ ಬೆಳವಣಿಗೆ, ಅಥವಾ ಒಟ್ಟಾರೆ GSTPಗೆ ಕೈಗಾರಿಕಾ ವಲಯದ ಕೊಡುಗೆ ಏನು, ಮತ್ತು ಮೂರನೇ ಪ್ರಮುಖ ವಲಯ ನಮ್ಮ ಕರ್ನಾಟಕ ಅಂತ ಬಂದಾಗ ಅದು ಸೇವಾ ವಲಯ ಆಗುತ್ತೆ. ಸೇವಾ ವಲಯದ ಕೊಡುಗೆ ಯಾವತ್ತೂ ಕೂಡ ಕರ್ನಾಟಕದಲ್ಲಿ ಹೆಚ್ಚಿಗೆನೇ ಇದೆ. ಇಡೀ ಭಾರತದ GDPಗೆ ಸೇವಾ ವಲಯದ ಕೊಡುಗೆ ಏನಿದೆ, ಕರ್ನಾಟಕದ GSTPಗೆ ಸೇವಾ ವಲಯದ ಕೊಡುಗೆ ಏನಿದೆ, 1, 2 ಹೀಗೆ 16 ಅಂಶಗಳನ್ನು ನಾವು ಕ್ರೋಢೀಕರಣ ಮಾಡ್ತಾ ಹೋಗ್ತೀವಿ. ಎಲ್ಲವೂ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಗಳೇ ಆಗ್ತವೆ. ಕರ್ನಾಟಕ ಎಕನಾಮಿಕ್ ಸರ್ವೆ
2025-26 ಇಂಗ್ಲೀಷ್ ವರ್ಷನ್ ಆಗುತ್ತೆ ನೋಡ್ಬೋದು. ಓಕೆ, ಮಾರ್ಚ್ 2026ರಲ್ಲಿ ನಮ್ಮ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಪ್ಲಾನಿಂಗ್, ಪ್ರೋಗ್ರಾಮ್ ಮಾನಿಟರಿಂಗ್ ಅಂಡ್ ಸ್ಟಾಟಿಸ್ಟಿಕ್ ಡಿಪಾರ್ಟ್ಮೆಂಟ್ ಅಂತೇನಿದೆ, ಈ ಡಿಪಾರ್ಟ್ಮೆಂಟ್ ಪ್ರತಿ ವರ್ಷ ಈ ಆರ್ಥಿಕ ಸಮೀಕ್ಷೆಯನ್ನು ರಿಲೀಸ್ ಮಾಡ್ತಾ ಹೋಗುತ್ತೆ. ಅದರಲ್ಲಿ 13 ಅಧ್ಯಾಯಗಳನ್ನು ನಾವು ಕಳೆದ 3-4 ಎಕನಾಮಿಕ್ ಸರ್ವೆಗಳಲ್ಲಿ ಕಾಣ್ತಾ ಹೋಗ್ತಾ ಇದ್ದೀವಿ. ಸೇಮ್ ಅಧ್ಯಾಯಗಳನ್ನೇ ಮೇಂಟೈನ್ ಮಾಡ್ತಾ ಇದ್ದಾರೆ ನೋಡ್ಬೋದು. ಸ್ಟಾರ್ಟಿಂಗಲ್ಲಿ ಕಾರ್ಯಕಾರಿ ಸಾರಾಂಶ ಅಂದ್ಬಿಟ್ಟು ಇಡೀ ಕಂಪ್ಲೀಟ್ 13 ಅಧ್ಯಾಯಗಳನ್ನು 46 ಪೇಜ್ಗಳಲ್ಲಿ ಸಾರಾಂಶವನ್ನು ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಸಾರಾಂಶ ಆದರೂ ಓದಿ. ಓಕೆ, ನಂತರ ಒಂದೊಂದೇ ಅಧ್ಯಾಯಕ್ಕೆ ಹೋಗೋದಾದರೆ ರಾಜ್ಯ ಆದಾಯ, ಬೆಲೆಗಳು ಹಾಗೂ ಹಣದುಬ್ಬರ ಅಂತಕ್ಕಂಥದ್ದು, ಸೊ ಸ್ಟೇಟ್ ಇನ್ಕಮ್ ಆ್ಯಂಡ್ ಪ್ರೈಸಸ್ ಆ್ಯಂಡ್ ಇನ್ಫ್ಲೇಷನ್ ಅಂತ ಇದು ಮೊದಲನೇ ಅಧ್ಯಾಯವಾಗುತ್ತೆ. ಇದೇ ರೀತಿಯಾಗಿ 2, 3 ಒಟ್ಟು 13 ಅಧ್ಯಾಯಗಳನ್ನು ವಿವಿಧ ಚಾಪ್ಟರ್ಗಳಲ್ಲಿ ನಾವು ವಿವಿಧ ವಿಡಿಯೋಗಳಲ್ಲಿ ನೋಡ್ತಾನೆ ಹೋಗ್ತೀವಿ. ಕಳೆದ ಬಾರಿ ಕೂಡ ಮಾತಾಡಿದ್ವಿ, ಅದರಿಂದಿನ ಬಾರಿ ಕೂಡ ಡಿಸ್ಕಷನ್ ಮಾಡಿದ್ವಿ. ಯಾರಿಗೆ ಸಾಧ್ಯ ಇದೆ ಕಳೆದ ವಿಡಿಯೋನು ಕೂಡ ನೋಡಿ, ಇದನ್ನು ಕೂಡ ಆದರೆ ನೋಡಿ. ಒಂದಷ್ಟು 2 ಬಾರಿ ಕೇಳಿದಾಗ ರಿವಿಷನ್ನು ಚೆನ್ನಾಗಾಗುತ್ತೆ, ಆ ಅಂಶಗಳು, ಆ ಐಡಿಯಾಗಳು ಬರ್ತಾ ಹೋಗ್ತವೆ. ಓಕೆ, ಮುನ್ನುಡಿಯಲ್ಲಿ ಏನು ಹೇಳ್ತಾ ಹೋಗ್ತಾರೆ, ಮುನ್ನುಡಿ ಒಂದು ತಿಳ್ಕೊಳ್ಳೋಣ. ಯಾಕಂದರೆ ಇದರಲ್ಲಿ ಕೆಲವೊಂದು ಭಾಳ ಪ್ರಮುಖ ಅಂಶಗಳನ್ನು ಸರ್ಕಾರ ಅಥವಾ ಆ ಒಂದು ಇಲಾಖೆ ಹೇಳ್ತಾ ಹೋಗುತ್ತೆ. ಕರ್ನಾಟಕ ಸರ್ಕಾರದ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯು ಪ್ರತಿ ವರ್ಷ ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟಿಸುತ್ತದೆ. ಯಾವುದು? ಡಿಪಾರ್ಟ್ಮೆಂಟ್ ಆಫ್ ಪ್ಲಾನಿಂಗ್, ಪ್ರೋಗ್ರಾಮ್ ಮಾನಿಟರಿಂಗ್ ಆ್ಯಂಡ್ ಸ್ಟಾಟಿಸ್ಟಿಕ್ಸ್ ಅಂಡರ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ. ಇದು ಇಂಪಾರ್ಟೆಂಟು, ನೇರವಾಗಿ ಕೇಳಿಬಿಡ್ಬೋದು. ಯಾವ ಇಲಾಖೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯನ್ನು ಪ್ರತಿ ವರ್ಷ ರಿಲೀಸ್ ಮಾಡುತ್ತೆ ಅಂತ ಕೇಳ್ಬೋದು. ರಾಜ್ಯದ ವಿವಿಧ ವಲಯಗಳ ಸಾಧನೆಯನ್ನು ಮೌಲ್ಯಮಾಪನ ಮಾಡುವುದು ಮತ್ತು ಸೂಕ್ತ ನೀತಿ ನಿರೂಪಣೆಗಳಿಗಿರುವ ಪ್ರಮುಖ ಸವಾಲು ಹಾಗೂ ಕೊರತೆಗಳನ್ನು ಗುರುತಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಈ ಸಮೀಕ್ಷೆಯು ಕರ್ನಾಟಕದ ಸಮಗ್ರ ಸ್ಥೂಲ ಆರ್ಥಿಕ ಚಿತ್ರಣವನ್ನು ಪ್ರಸ್ತುತಪಡಿಸುವುದಲ್ಲದೆ ಸರ್ಕಾರವು ಅನುಷ್ಠಾನಗೊಳಿಸುತ್ತಿರುವ ಆರ್ಥಿಕ ನೀತಿಗಳು ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಕ್ರೋಢೀಕೃತ ಮಾಹಿತಿಯನ್ನು ಒದಗಿಸುತ್ತೆ. ಜೊತೆಗೆ ಇದೊಂದು ಅಧಿಕೃತ ಸರ್ಕಾರದ ದಾಖಲೆಯೂ ಕೂಡ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. 2025-26 ಆರ್ಥಿಕ ಸಮೀಕ್ಷೆಯು 13 ಅಧ್ಯಾಯಗಳನ್ನು ಒಳಗೊಂಡಿದ್ದು, ಪ್ರತಿಯೊಂದು ಅಧ್ಯಾಯವೂ ಕೂಡ ಆಯಾ ವಲಯದ ಪ್ರಚಲಿತ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಇತ್ತೀಚಿನ ಪ್ರವೃತ್ತಿಗಳನ್ನು ವಿಶ್ಲೇಷಿಸ್ತಾ ಹೋಗುತ್ತೆ ಹಾಗೂ ಸೂಕ್ತ ನೀತಿ ಮಧ್ಯಸ್ಥಿಕೆಗಳಿಗೆ ಮಾರ್ಗದರ್ಶನ ನೀಡ್ತಾ ಹೋಗುತ್ತೆ. ಕರ್ನಾಟಕ ಒಳಗೊಳ್ಳುವಿಕೆ ಮತ್ತು ಸಮಾನತೆಯನ್ನು ಉತ್ತೇಜಿಸುವಲ್ಲಿ ತನ್ನ ಪ್ರಗತಿಪರ ಪಥವನ್ನು ಕಾಯ್ದುಕೊಂಡಿದೆ ಅಂತಕ್ಕಂಥದ್ದು ಈ ವಿಶ್ಲೇಷಣೆಯಿಂದ ಗೊತ್ತಾಗುತ್ತೆ. ರಾಜ್ಯದ ಆಂತರಿಕ ಉತ್ಪನ್ನ, GSDP, ತಲಾ ಆದಾಯ, ಪರ್ ಕ್ಯಾಪಿಟ ಇನ್ಕಮ್, ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಟೆಕ್ನಾಲಜಿ ಆ್ಯಂಡ್ ಇನ್ನೋವೇಷನ್ ಆಗಿರ್ಬೋದು, ಅಥವಾ ನವೋದ್ಯಮಿಗಳು, ಸ್ಟಾರ್ಟಪ್ಗಳಾಗಿರ್ಬೋದು, ಮಾಹಿತಿ ತಂತ್ರಜ್ಞಾನ ಸೇವೆಗಳು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಸರ್ವಿಸಸ್ ಆಗಿರ್ಬೋದು, ಅಥವಾ ಉತ್ತಮ ಆಡಳಿತ ಪದ್ಧತಿಗಳಂತಹ ಗುಡ್ ಗವರ್ನೆನ್ಸ್ನಂತಹ ಪ್ರಮುಖ ಸೂಚಕಗಳಲ್ಲಿ ರಾಜ್ಯವು ಯಾವಾಗಲೂ ಮುಂಚೂಣಿಯಲ್ಲಿದೆ ಮತ್ತು ಮುಂದುವರಿತಾ ಇದೆ. ತನ್ನ ನಾವೀನ್ಯತೆ ಆಧಾರಿತ ಬೆಳವಣಿಗೆಯ ಕಾರ್ಯತಂತ್ರಗಳನ್ನು ಮುಂದುವರಿಸುತ್ತಾ ಕರ್ನಾಟಕ ಸರ್ಕಾರವು ಸುಮಾರು 518.27 ಕೋಟಿ ಅಂದಾಜು ಮೊತ್ತದ ಕರ್ನಾಟಕ ನವೋದ್ಯಮ ನೀತಿ 2025-30 ಇತ್ತೀಚೆಗೆ ಅನಾವರಣಗೊಳಿಸಿದೆ. ಅದರ ಬಗ್ಗೆ ಕೂಡ ನಾವು ಮುಂದೆ ಈ ಬೇರೆ ಬೇರೆ ಚಾಪ್ಟರ್ಗಳಲ್ಲಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬರ್ತಾ ಹೋಗುತ್ತೆ. ಅವಾಗ ಕರೆಂಟ್ ಅಫೇರ್ಸ್ ರಿಲೇಟೆಡ್ ವಿತ್ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿಯಾಗಿ ಬಂದಿದ್ದಾವೆ. ಈಗ ಇತ್ತೀಚೆಗೆ ಕರ್ನಾಟಕ ನವೋದ್ಯಮ ನೀತಿ 2025-30ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ 3-4 ಹೇಳಿಕೆ ಕೊಟ್ಟು, ಸೊ 1, 2, 3 ಸರಿ ಇದೆ, 2, 3 ಸರಿ ಇದೆ, 3, 4 ಸರಿ ಇದೆ, ಅಥವಾ ಎಲ್ಲವೂ ಸರಿಯಾಗಿದ್ದಾವೆ, ಈ ರೀತಿ ಹೇಳಿಕೆಗಳು ಬರ್ತಾ ಇದ್ದಾವೆ. ಅಥವಾ ಕರ್ನಾಟಕ ನವೋದ್ಯಮ ನೀತಿಯು ಯಾವ ವರ್ಷದಿಂದ ಯಾವ ವರ್ಷಕ್ಕೆ ಸಂಬಂಧಿಸಿದೆ ಅಂತೇಳಿ 24-30, 25-30, 21-28 ಹೀಗೆ ಹಲವಾರು ಆಪ್ಷನ್ಗಳನ್ನು ಕೊಟ್ಟಿರೋದನ್ನು ಕಾಣ್ತಾ ಹೋಗ್ತೀವಿ. ಎಲ್ಲೆಲ್ಲಿ ಈ ಅಂಶಗಳು ಬರ್ತವೆ ಅಲ್ಲೆಲ್ಲ PYQsಗಳನ್ನು ತಂದು ತೋರಿಸ್ತಕ್ಕಂಥ ಪ್ರಯತ್ನ ಕೂಡ ನಮ್ದಾಗುತ್ತೆ. ಓಕೆ, ಈ ನೀತಿಯು ಕೃತಕ ಬುದ್ಧಿಮತ್ತೆ ಅಂದರೆ ಈ ಕರ್ನಾಟಕ ಸ್ಟಾರ್ಟಪ್ ಪಾಲಿಸಿ ಏನಿದೆ 25-30 ಅದರಲ್ಲಿ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬ್ಲಾಕ್ ಚೈನ್ ಟೆಕ್ನಾಲಜಿ, ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು ಇತರೆ ಡೀಪ್ ಟೆಕ್ ಕ್ಷೇತ್ರಗಳ ಮೇಲೆ ವಿಶೇಷ ಗಮನ ಹರಿಸುವ ಮೂಲಕ 25,000 ಹೊಸ ನವೋದ್ಯಮಗಳನ್ನು ಪೋಷಿಸುವ ಗುರಿಯನ್ನು ಹೊಂದಿದೆ. ಸೊ ಇಲ್ಲಿ ಹೇಳಿಕೆಗಳು ಅಂತ ಕೇಳಿದಾಗ ಆ ಹೇಳಿಕೆಗಳಲ್ಲಿ ಏನು ಕೊಡ್ತಾರೆ, ಈ ಒಂದು ಕರ್ನಾಟಕ ನವೋದ್ಯಮ ನೀತಿ ಬಗ್ಗೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೊಟ್ಟಾಗ 50,000 ಹೊಸ ನವೋದ್ಯಮಗಳನ್ನು ಪೋಷಿಸುವ ಗುರಿ ಹೊಂದಿದೆ ಅಂತ ಎಕನಾಮಿಕ್ ಸರ್ವೆ ಕಾಪಿಯಿಂದ ಡೈರೆಕ್ಟಾಗಿ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಬಂದಿರೋದು ಕಾಣ್ತಾ ಇದ್ದೀವಿ. ಎಕನಾಮಿಕ್ ಸರ್ವೆ ಬುಕ್ಕಿಂದ ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ವೈಸು ಅದೇ ರೀತಿ ಸ್ಟೇಟ್ಮೆಂಟನ್ನು ನಾವು ಕ್ವಶನ್ ಪೇಪರಲ್ಲಿ ಸಾಕಷ್ಟು ಬಾರಿ ಕಂಡಿದ್ದೀವಿ. ಅದನ್ನು ಮುಂದೆ ನಾನು ಬೇಕಾದರೆ ಆಯಾ ಸಂದರ್ಭಗಳಲ್ಲಿ ಹೇಳ್ತಾ ಹೋಗ್ತೀನಿ.
ಬೆಂಗಳೂರಿನ ಹೊರಗೆ ಸುಮಾರು 10,000 ನವೋದ್ಯಮಗಳನ್ನು ಸೃಷ್ಟಿಸುವ ಉದ್ದೇಶದೊಂದಿಗೆ ಪ್ರಾದೇಶಿಕ ವಿಕೇಂದ್ರೀಕರಣಕ್ಕೆ ಒತ್ತು ನೀಡಿರುವುದು ಈ ನೀತಿಯ ವಿಶಿಷ್ಟ ಲಕ್ಷಣವಾಗಿದೆ. ಅಗೇನ್ ಒನ್ ಮೋರ್ ಸ್ಟೇಟ್ಮೆಂಟ್. ನಾವು ಹಿಂದೆ ಕೂಡ ಆರ್ಥಿಕ ಸಮೀಕ್ಷೆ ಮಾಡಬೇಕಾದ್ರೆ ಇಷ್ಟು ಡೀಪಾಗಿ ಸ್ಟೇಟ್ಮೆಂಟ್ಗಳು ಬರ್ತವೆ ಅಂತ ಹೇಳ್ತಾ ಇರಲಿಲ್ಲ. ಯಾಕಂದ್ರೆ ಅಷ್ಟು ಸ್ಟೇಟ್ಮೆಂಟ್ಗಳು ಡೀಪಾಗಿ ಬರ್ತಾನೂ ಇರಲಿಲ್ಲ. ಸ್ಟೇಟ್ಮೆಂಟ್ ವೈಸ್ ಪೇಪರ್ಸ್ ಇರಲೂ ಇಲ್ಲ. ಬಟ್ ಇವತ್ತು ಹಂಗಾಗ್ತಾ ಇಲ್ಲ. ಹಾಗಾಗಿ ನನ್ನ ಉದ್ದೇಶ ಬಹಳಷ್ಟು ಅಂಶಗಳನ್ನು ಎಕ್ಸ್ಪ್ಲೇನ್ ಮಾಡೋದಾಗಿದೆ. ಈ ಒಂದು ಆರ್ಥಿಕ ಸಮೀಕ್ಷೆ ಅಂದ್ರೇ ಹಾಗೆ. ಇಲ್ಲಿ ಏನು ಬೇಗ ಬೇಗ ಹೇಳಿ ಮುಗಿಸ್ಬೇಕನ್ನುವ ಉದ್ದೇಶ ಇರಲ್ಲ. ಅರ್ಥ ಮಾಡ್ಕೊಳ್ರಿ. ಈ ನೀತಿಯು ಹಣಕಾಸು ನೆರವು, ಮೂಲಸೌಕರ್ಯ, ಮಾರ್ಗದರ್ಶನ, ಮಾರುಕಟ್ಟೆ ಪ್ರವೇಶ, ಅಂತಾರಾಷ್ಟ್ರೀಯ ಸಹಯೋಗ ಒಳಗೊಳ್ಳುವಿಕೆ, ನಿಯಂತ್ರಣಾತ್ಮಕ ಬೆಂಬಲ ಎಂಬ 7 ಪ್ರಮುಖ ಸ್ತಂಭಗಳ ಸುತ್ತ ರೂಪುಗೊಂಡಿದೆ. ಅಗೇನ್ ಒನ್ ಮೋರ್ ಸ್ಟೇಟ್ಮೆಂಟ್. ಏನು ಈ ಕರ್ನಾಟಕ ನವೋದ್ಯಮ ನೀತಿ 7 ಪಿಲ್ಲರ್ಸ್ ಮೇಲೆ ನಿಂತಿದೆ ಅಂತೆ. ಅವು ಯಾವ ಪಿಲ್ಲರ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಜಸ್ಟ್ ಇದು ಇಂಟ್ರೊಡಕ್ಷನ್, ಮುನ್ನುಡಿಯಲ್ಲಿ ಪ್ರಿಫೇಸಲ್ಲಿ ಹೇಳ್ತಾ ಇದ್ದಾರೆ. ಪ್ರಿಫೇಸಲ್ಲಿ ಇನ್ನು ಆ್ಯಕ್ಚುಲ್ ಆ ಚಾಪ್ಟರ್ ಬಂದಾಗ ಇನ್ನೆಷ್ಟು ಮಾಹಿತಿ ಸಿಗ್ಬೋದು ನೋಡೋಣ. ಇನ್ನು ಇಂಗ್ಲೀಷಲ್ಲಿ ಸರ್ ನಾವು ಇಂಗ್ಲೀಷು ಮೀಡಿಯಮ್ ಅವ್ರು ನಾವು ಇಂಗ್ಲೀಷ್ ಪ್ರಿಪೇರ್ ಆಗ್ತಾ ಇದ್ದೀವಿ ಅಂದರೆ ಇಲ್ಲಿದೆ. ನಾನು ಎಲ್ಲವನ್ನು ಎರಡೆರಡು ಇಂಗ್ಲೀಷು ಕನ್ನಡದಲ್ಲಿ ಎಲ್ಲ ಟೈಮಲ್ಲಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಬೇಕಾದಲ್ಲಿ ನಾನೇ ಹೇಳ್ತೀನಿ ಎಲ್ಲಿ ಇಂಗ್ಲೀಷು ಹೇಳಬೇಕು, ಎಲ್ಲಿ ಕನ್ನಡನೂ ಹೇಳಬೇಕು ಅಂತ. ಓಕೆ, ಈಗ ಸದ್ಯ ಜಸ್ಟ್ ಪ್ರಿಫೇಸಲ್ಲಿ ಇಷ್ಟು ಕೊಟ್ಟಿದ್ದಾರೆ. ಇನ್ನು ಸೇವಾ ವಲಯದ ಕೊಡುಗೆ ನಮ್ಮ ಕರ್ನಾಟಕದ GSDPಗೆ ಸಾಕಷ್ಟು ಪ್ರಬಲ ಒಂದು ಕೊಡುಗೆಯನ್ನು ಕೊಡುತ್ತೆ ಅನ್ನೋದು ಗೊತ್ತೇ ಇದೆ. ಆದರೆ ಈ ಸೇವಾ ವಲಯದ ಕೊಡುಗೆಯನ್ನು ಮತ್ತಷ್ಟು ಬಲಪಡಿಸಲು ಕರ್ನಾಟಕ ಸರ್ಕಾರವು ಭಾರತದ ಪ್ರಥಮ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ GCC ನೀತಿ 2429 ಅನ್ನು ಪರಿಚಯಿಸಿದೆ. ಇಲ್ಲಿ ಇಂಗ್ಲೀಷಲ್ಲಿ ಹೇಳಲೇಬೇಕಾಗುತ್ತೆ. ಯಾಕಂದರೆ ಜಾಗತಿಕ ಸಾಮರ್ಥ್ಯ ಕೇಂದ್ರ ಅಂದರೆ ಬೇರೆ, ಏನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಆ ಥರ ಬರುತ್ತೆ. ಬಟ್ ಆ್ಯಕ್ಚುಲಿ ಇಟ್ ಈಸ್ ಎ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ಸ್. GCC ಪಾಲಿಸಿ 2429. ನಾವು ಕರ್ನಾಟಕದ ಒಂದು ಸಮಾವೇಶ ನಡೆಸಿತ್ತು ಕರ್ನಾಟಕ ಸರ್ಕಾರ. ಆ ಸಮಾವೇಶದ ಸಂದರ್ಭದಲ್ಲಿ ಹಲವಾರು ಹೊಸ ನೀತಿಗಳನ್ನು, ಪಾಲಿಸಿಗಳನ್ನು ತಂದಿತ್ತು. ಆ ಸಂದರ್ಭದಲ್ಲಿ ಸಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೆ. ಸೊ ಈಗ ಅವುಗಳೆಲ್ಲವೂ ಕೂಡ ಮತ್ತೆ ರಿಪಿಟೇಷನ್ ಆಗ್ತವೆ. ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ನೀತಿ 2024ರಿಂದ 29. ಒಂದು ಕಡೆ ನೋಟ್ ಮಾಡ್ಕೊಂಬಿಡಿ ಯಾವ್ಯಾವ ನೀತಿಗಳನ್ನು ಸರ್ಕಾರ ತಂದಿದೆ. ಸ್ಟಾರ್ಟಪ್ ಪಾಲಿಸಿ, GCC ಪಾಲಿಸಿ, ಬಯೋಟೆಕ್ನಾಲಜಿ ಪಾಲಿಸಿ, ಅಥವಾ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ, ಅಥವಾ ಟೂರಿಸಂ ಪಾಲಿಸಿ, ಅಥವಾ ಟೆಕ್ನಾಲಜಿ IT ಪಾಲಿಸಿ. ಸೊ ಇವೆಲ್ಲ ಪಾಲಿಸಿಗಳು ಯಾವ ವರ್ಷದಿಂದ ಯಾವ ವರ್ಷಕ್ಕೆ, ಕೆಲವೊಂದು ನೋಡಿ 24ರಿಂದ 29 ಇದೆ GCC ಪಾಲಿಸಿ. ಸ್ಟಾರ್ಟಪ್ ಪಾಲಿಸಿ 25ರಿಂದ 30 ಇದೆ. ಬಯೋಟೆಕ್ ಪಾಲಿಸಿ ಇನ್ನೊಂದೇನೋ ಇರ್ಬೋದು. ಸೊ ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡು ಎಕ್ಸಾಮ್ ಮುಂಚೆ ಅವೆಲ್ಲವನ್ನ ರಿವೈಸ್ ಮಾಡ್ತಕ್ಕಂಥ ಪ್ರಯತ್ನ ಆಗಬೇಕು. ನಾವಿಲ್ಲಿ ಎಲ್ಲೆಲ್ಲಿ ಆ ಪಾಯಿಂಟ್ಸ್ ಬಂದಿರ್ತಾವೆ ಅಲ್ಲೆಲ್ಲಿ ಮಾತ್ರ ಹೇಳ್ತಾ ಹೋಗ್ತೀವಿ. ಓಕೆ, ಈ ಒಂದು GCC ಪಾಲಿಸಿ ಮುಖಾಂತರ ಕರ್ನಾಟಕವು GCCಗಳ ಜಾಗತಿಕ ಕೇಂದ್ರವನ್ನಾಗಿ ರೂಪಿಸಲು ವಿನ್ಯಾಸಗೊಳಿಸಲಾಗಿದೆ. ಹಾಗಾದ್ರೆ ಏನಿದೆ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ ಅಂದ್ರೆ ಏನು ಸರ್? ಸದ್ಯಕ್ಕೆ GCC ಪಾಲಿಸಿ ಅಂದ್ರೆ ಏನಂತ ತಿಳ್ಕೊಳ್ರಿ, ಮುಂದೆ ಅದು ಡೀಟೇಲ್ ಆಗಿ ಬಂದಾಗ ಹೇಳ್ತಾ ಹೋಗ್ತೀವಿ. ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಯುವಕರನ್ನ ಪ್ರಪಂಚದ ವಿವಿಧ ದೇಶಗಳಲ್ಲಿ ಕೆಲಸ ಮಾಡೋದಕ್ಕೆ ರೆಡಿ ಮಾಡಬೇಕು. ಅವ್ರನ್ನ ಎಕ್ಸ್ಪೋರ್ಟ್ ಮಾಡಬೇಕು. ಬೇರೆ ದೇಶಗಳಿಗೆ ಏನು ಇಲ್ಲಿ ಟ್ರೈನಿಂಗ್ ಕೊಟ್ಟು ಬೇರೆ ದೇಶಗಳಲ್ಲಿ ಕೆಲಸಕ್ಕೆ ಕಳಿಸ್ಬೇಕು. ಆ ರೀತಿ ಸೆಂಟರ್ಗಳು GCC ಸೆಂಟರ್ಗಳು. ದಿಸ್ ಪಾಲಿಸಿ ಡಿಸೈನ್ ಟು ಪೊಸಿಷನ್ ಕರ್ನಾಟಕ ಇಸ್ ಎ ಗ್ಲೋಬಲ್ ಹಬ್ ಫಾರ್ GCCs ವಿತ್ ಅನ್ ಆಂಬಿಷಿಯಸ್ ವಿಷನ್ ಟು ಅಟ್ರಾಕ್ಟ್ 500 ನ್ಯೂ GCCs to generate a 3 lakh employment opportunities, contribute $50 billion to the state's economy by 2029. ಸೊ ನೋಡೋಣ. ಓಕೆ, ಇನ್ನು ಈ ಒಂದು ಸಮೀಕ್ಷೆಯು 1990-91ರಿಂದ 2024-25ರವರೆಗಿನ ಜಿಲ್ಲಾವಾರು ತಲಾ ಆದಾಯದ ದತ್ತಾಂಶವನ್ನು ಒಳಗೊಂಡಿದ್ದು, ಈ ಮೂಲಕ ರಾಜ್ಯದೊಳಗಿನ ಪ್ರಾದೇಶಿಕ ಆರ್ಥಿಕ ಚಲನಶೀಲತೆ ಮತ್ತು ಅಸಮಾನತೆಗಳ ಬಗ್ಗೆ ದೀರ್ಘಾವಧಿಯ ದೃಷ್ಟಿಕೋನವನ್ನು ಕೂಡ ಒದಗಿಸ್ತಾ ಹೋಗುತ್ತೆ. ಹೌದ್ರಿ, 31 ಜಿಲ್ಲೆಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ. ಯಾವ ಜಿಲ್ಲೆ ಯಾವ ವಲಯದಲ್ಲಿ ಹೆಚ್ಚಿನ ಕೊಡುಗೆಯನ್ನು ರಾಜ್ಯದ GSDPಗೆ ಕೊಡುತ್ತೆ? ಅತಿ ಹೆಚ್ಚು GSDP ಕೊಡುಗೆಯನ್ನು ಕೊಡ್ತಕ್ಕಂಥ ಜಿಲ್ಲೆ ಯಾವುದು, ವಲಯ ಯಾವುದು? ಬೆಂಗಳೂರು ವಲಯನ, ಮೈಸೂರು ವಲಯನ, ಕಲಬುರಗಿ ವಲಯನ, ಬೆಳಗಾವಿ ವಲಯನ, ಅಥವಾ ಜಿಲ್ಲೆ ಅಂತ ಬಂದಾಗ ಕೊಡಗು ಜಿಲ್ಲೆನ, ಯಾದಗಿರಿ ಜಿಲ್ಲೆನ, ರಾಯಚೂರು ಜಿಲ್ಲೆನ, ಕಲಬುರಗಿನ, ಕೊಪ್ಪಳನ, ಬೆಂಗಳೂರು ನಗರನ, ಬೆಂಗಳೂರು ರೂರಲ್ಲ? ಯಾವ ಜಿಲ್ಲೆ ಹೆಚ್ಚಿನ
ತಲಾ ಆದಾಯವನ್ನು ಹೊಂದಿದೆ, GSTP ಕೊಡುಗೆಯನ್ನು ಕೊಡ್ತಾ ಇದೆ, ವಲಯವಾರು ಯಾವುದು, ಜಿಲ್ಲಾವಾರು ಯಾವುದು. ಸೊ ಹೀಗೆ ಹಲವಾರು ಇಡೀ ನಮ್ಮ ಪ್ರಾದೇಶಿಕ ಅಸಮಾನತೆ ಏನಾದರೂ ತಿಳ್ಕೊಬೇಕಂದ್ರೆ ಸರಿಯಾದ ಒಂದು ಡಾಕ್ಯುಮೆಂಟ್ ಕೂಡ ಎಕನಾಮಿಕ್ ಸರ್ವೆ ಆಗುತ್ತೆ. ಮುಂದೆ ಹೇಳ್ತೀನಿ ನಾನು. ಓಕೆ, 2025-26ನೇ ಸಾಲಿನ ಆರ್ಥಿಕ ಸಮೀಕ್ಷೆಯನ್ನು ಸಿದ್ಧಪಡಿಸಲು ಈ ಮಾಹಿತಿಯನ್ನು ಸಕಾಲದಲ್ಲಿ ಒದಗಿಸಿದ ವಿವಿಧ ಅಭಿವೃದ್ಧಿ ಇಲಾಖೆಗಳಿಗೆ ಅಭಿನಂದನೆಗಳು ಅಂತ ಈ ಒಂದು ಡಿಪಾರ್ಟ್ಮೆಂಟ್ ಯೋಜನೆ, ಕಾರ್ಯಕ್ರಮ ಮತ್ತು ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಎಲ್ರಿಗೂ ಕೂಡ ಕೃತಜ್ಞತೆಗಳನ್ನು ತಿಳಿಸ್ತಾ ಇದೆ. ಯಾಕಂದರೆ ಆರ್ಥಿಕ ಸಮೀಕ್ಷೆಯನ್ನು ಪ್ರಿಪೇರ್ ಮಾಡಬೇಕಂದ್ರೆ ಸುಮ್ಮನೆಲ್ಲ ಎಲ್ಲ ಇಲಾಖೆಗಳಿಂದ ಮಾಹಿತಿಯನ್ನು ಕ್ರೋಢೀಕರಣ ಮಾಡಬೇಕಾಗುತ್ತೆ. ಸೊ ಆ ಮೂಲಕ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಕ್ಕಂಥ ಹುಡುಗರಿಗೂ ಕೂಡ ಒಂದು ಒಳ್ಳೆ ಡಾಕ್ಯುಮೆಂಟ್ ಕೂಡ ಸಿಕ್ಕಂಗಾಗ್ತಾ ಇದೆ. ಈ ಒಂದು ಕಾರ್ಯದಲ್ಲಿ ನಿರತರಾಗಿರ್ತಕ್ಕಂಥ IAS ಆಫೀಸರ್ಗಳು ಯಾರು ಅಂತಕ್ಕಂಥ ಮಾಹಿತಿ ಕೂಡ ಇಲ್ಲಿದೆ, ಜಸ್ಟ್ ಫಾರ್ ಎ ಕಂಪ್ಲೀಟ್ನೆಸ್ ಅಂತ ಹೇಳ್ತಾ. ಇತ್ತೀಚೆಗೆ ಕ್ಲಾಸ್ ನಂಬರ್ 898ರಲ್ಲಿ ಮಾತಾಡಿದ್ವಿ. ಕೈಗಾರಿಕಾ ವಿಸ್ತರಣಾಧಿಕಾರಿ IEO GK ಪೇಪರ್ 3/9/2025 ಒಂದು ನಡೆದಿತ್ತು. 17 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಇತ್ತು. There are 9 pillars in the Karnataka Startup Policy 2022 to 27. Which of the following is not a pillar ಅಂತ ಕೇಳಿದ್ದಾರೆ. ಹೌದು, ನಮ್ಮ ಕರ್ನಾಟಕ ಸ್ಟಾರ್ಟಪ್ ನೀತಿ 2022-27ರವರೆಗೆ ಏನಿತ್ತು ಅದರಲ್ಲಿ 9 ಸ್ತಂಭಗಳಿದ್ದಾವೆ. ಕೆಳಗಿನವುಗಳಲ್ಲಿ ಯಾವುದು ಒಂದು ಸ್ತಂಭವಲ್ಲ ಅಂತ. ಅಲ್ರಿ, ನಮಗೆ ಸ್ಟಾರ್ಟಪ್ ನೀತಿ ಯಾವ ವರ್ಷದಿಂದ ಯಾವ ವರ್ಷದವರೆಗಿದೆ ಅಂತಲೇ ಗೊತ್ತಿಲ್ಲ. ಅಂಥದ್ರಲ್ಲಿ ನೀವು ಸ್ತಂಭಗಳು, ಪಿಲ್ಲರ್ಗಳು ಅಂತ ಕೇಳಿದ್ರೆ ನಾವು ಹೆಂಗೆ ನೆನ್ಪಿಡೋಕ್ಕೆ ಸಾಧ್ಯ ಅಂತ ನಾವು ಅಂದ್ಕೊಂಡ್ರೆ 1 ಮಾರ್ಕ್ಸು ಹೋಯ್ತು, ನಮಗೆ ಒಂದು ಕ್ವಶನ್ ಬರಲಿಲ್ಲ ಅನ್ನಂಗೆ. ಈಗ ಬೇರೆಯವ್ರಿಗೆ ಗೊತ್ತಿಲ್ಲದಿರ್ತಕ್ಕಂಥ ಪ್ರಶ್ನೆಗಳೇ ಇವು. ಅದರಲ್ಲೇ ನಾವು ಸರಿಯಾಗಿ ಕ್ಲಿಕ್ ಆಗದೆ ಹೋದರೆ ಇನ್ನು ಎಲ್ರಿಗೂ ಗೊತ್ತಿರಂಗೆ ನಾವು ಅದೇ ಪ್ರಶ್ನೆನ ಸಾಲ್ವ್ ಮಾಡಿದರೆ ಅವ್ರಿಗೂ ನಮಗೂ ಮಾರ್ಕ್ಸ್ ವ್ಯತ್ಯಾಸ ಏನಾಗಕ್ಕೆ ಸಾಧ್ಯ? ಅದಕ್ಕೋಸ್ಕರ ಈ ಪ್ರಿಫೇಸಲ್ಲೇ ಹೇಳ್ತಾ ಇದ್ದಾರೆ. ಪ್ರಿಫೇಸ್ ನಮ್ಮ ಈ ಆರ್ಥಿಕ ಸಮೀಕ್ಷೆಯ ಮುನ್ನುಡಿ ಮಹಾ ಅಂದ್ರೆ 1 ಪೇಜ್ ಇದೆ, 1.5 ಪೇಜ್ ಇದೆ. ಆ 1.5 ಪೇಜಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಗಮನಿಸ್ತಾ ಹೋಗಿ. ಈ ನೀತಿಯು ಹಣಕಾಸು ನೆರವು 1, ಮೂಲಸೌಕರ್ಯ 2, ಮಾರ್ಗದರ್ಶನ 3, ಮಾರುಕಟ್ಟೆ ಪ್ರವೇಶ 4, ಅಂತಾರಾಷ್ಟ್ರೀಯ ಸಹಯೋಗ 5, ಒಳಗೊಳ್ಳುವಿಕೆ 6 ಮತ್ತು ನಿಯಂತ್ರಣಾತ್ಮಕ ಬೆಂಬಲ 7 ಎಂಬ 7 ಪ್ರಮುಖ ಸ್ತಂಭಗಳ ಸುತ್ತ ರೂಪುಗೊಂಡಿದೆ ನಮ್ಮ ಕರ್ನಾಟಕ ನವೋದ್ಯಮ ನೀತಿ 2025-30 ಅನ್ನೋದು ಗೊತ್ತಾಗ್ತಾ ಇದೆ. ಅರ್ಥ ಮಾಡ್ಕೊಂಡ್ರೆ. ಸೊ ಕರ್ನಾಟಕ ಸ್ಟಾರ್ಟಪ್ ಪಾಲಿಸಿ 25 to 30 ಏನಿದೆ, ಇಟ್ ಈಸ್ ಬೇಸ್ಡ್ ಆನ್ ದ 7 ಕೋರ್ ಪಿಲ್ಲರ್ಸ್ ಅಂತ. ಫಂಡಿಂಗ್, ಇನ್ಫ್ರಾಸ್ಟ್ರಕ್ಚರ್, ಮೆಂಟರ್ಶಿಪ್, ಮಾರ್ಕೆಟ್ ಆಕ್ಸೆಸ್, ಇಂಟರ್ನ್ಯಾಷನಲ್ ಕೊಲಾಬರೇಷನ್, ಇನ್ಕ್ಲೂಷನ್ ಆ್ಯಂಡ್ ರೆಗ್ಯುಲೇಟರಿ ಸಪೋರ್ಟ್. ಇದ್ರ ಮೇಲೆ ಮುನ್ನುಡಿಯಲ್ಲಿರ್ತಕ್ಕಂಥ ಅಂಶದ ಮೇಲೇ ಪ್ರಶ್ನೆ ಬಂದಿದೆ, ಗಮನಿಸ್ತಾ ಹೋಗಿ. ಬಟ್ ಈ 2025-30 ನಮ್ಮ ಸ್ಟಾರ್ಟಪ್ ಪಾಲಿಸಿ ಮೇಲೆಲ್ಲ ಪ್ರಶ್ನೆ ಬಂದಿದ್ದು, ಅದ್ರ ಹಿಂದಿನ ಪಾಲಿಸಿ ಮೇಲೆ ಪ್ರಶ್ನೆ ಹೆಂಗೆ ಬರುತ್ತೆ ಅಂತ ಅರ್ಥ ಆಯಿತು. ಸದ್ಯಕ್ಕೆ ಹಿಂದಿನ ಪಾಲಿಸಿಯಲ್ಲಿರ್ತಕ್ಕಂಥ ಅಂಶಗಳು ಬೇಡ, ಹೊಸ ಪಾಲಿಸಿ ಸ್ಟಾರ್ಟಪ್ ಪಾಲಿಸಿಲಿ ಏನಿದೆ ಅದನ್ನು ನಾನು ಆ ಪಾಲಿಸಿಗಳು ಬಂದಾಗ ಮತ್ತೊಮ್ಮೆ ಕೋಟ್ ಮಾಡ್ತಾ ಹೋಗ್ತೀನಿ. ಪ್ರಶ್ನೆ ಹಿಂಗೆ ಬಂದಿದೆ ಅಂತಕ್ಕಂಥ ಎಚ್ಚರಿಸ್ತಕ್ಕಂಥ ಪ್ರಯತ್ನ. ರೈಟ್, ಆ ಪಾಲಿಸಿ ಪಿಲ್ಲರ್ಸ್ ಯಾವ್ಯಾವ ಅಂತ ನೋಡಿ. ಪಿಲ್ಲರ್ 1ರಿಂದ 9ರವರೆಗೂ ಪಿಲ್ಲರ್ಸನ್ನು ಸ್ಟಾರ್ಟಪ್ ಪಾಲಿಸಿ ಬುಕ್ಕಿಂದ ಆ ಒಂದು PDF ಇಂದ ತಂದು ತೋರಿಸಿದ್ವಿ. ಈ ಸಲ ಯಾವ್ಯಾವ 7 ಪಿಲ್ಲರ್ ನೋಡೋಣ ಮುಂದೆ. ಇನ್ನು ಜಲಸಂಪನ್ಮೂಲ ಇಲಾಖೆ WRD HK ರೀಸನ್ ಎಕ್ಸಾಮ್ ಕ್ಲಾಸ್ ನಂಬರ್ 913ಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ ಏನು ಬಂದಿತ್ತು ಅಂದರೆ, ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು GCCಗಳ ಮೇಲಿನ ಕರ್ನಾಟಕ ಸರ್ಕಾರದ ನೀತಿ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ. ವಿತ್ ರೆಫರೆನ್ಸ್ ಟು ದ ಕರ್ನಾಟಕ ಗವರ್ಮೆಂಟ್ಸ್ ಪಾಲಿಸಿ ಆನ್ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ GCCs, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ. ಅಲ್ರಿ, GCCಗಳು ಕೇಳೇ ಇರಲಿಲ್ವಲ್ಲ ಸರ್, ಇದೇನಿದು GCC, ಅದ್ರ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ ನೋಡಿ. ಗವರ್ನಮೆಂಟ್ ಹ್ಯಾಸ್ ಆಲ್ಸೋ ಇಂಟ್ರಡ್ಯೂಸ್ಡ್ ದ ಇಂಡಿಯಾಸ್ ಫಸ್ಟ್ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ಸ್ ಪಾಲಿಸಿ 24-29. ದಿಸ್ ಪಾಲಿಸಿ ಇಸ್ ಡಿಸೈನ್ ಟು ಪೊಸಿಷನ್ ಕರ್ನಾಟಕ ಆಸ್ ಎ ಗ್ಲೋಬಲ್ ಹಬ್ ಫಾರ್ ದ GCCs. ನೋಡೋಣ ಇದ್ರ ಬಗ್ಗೆ ಏನು ಕೇಳಿದ್ರು, ಏನು ನಾವು ತಿಳ್ಕೊಂಡಿದ್ವಿ. ಸೊ GCC ಬಗ್ಗೆ ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತೇಳಿ ABC 3 ಹೇಳಿಕೆಗಳನ್ನ ಕೊಟ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಗಿವನ್ ಅಬೌವ್ ಈಸ್ ಆರ್ ಕರೆಕ್ಟ್ ಅಂತ. A and B ಸರಿ ಇದೆ, B and C ಸರಿ ಇದೆ, A and C ಸರಿ ಇದೆ, ABC ಸರಿ ಇದೆ. ಅಂದರೆ
The state has set a target to double the number of GCCs to 1000 by year 2029. 2029 ವೇಳೆಗೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ಗಳ ಸಂಖ್ಯೆಗಳನ್ನು 1000ಕ್ಕೆ ಏರಿಸುವ ಗುರಿ ಹೊಂದಿದೆ ಅಂತಕ್ಕಂಥ ಹೇಳಿಕೆಯನ್ನು WRDE ಎಕ್ಸಾಮಲ್ಲಿ ಇದೇ 2025 ಸೆಪ್ಟೆಂಬರ್ 19ರಂದು ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು. ಈ ನೀತಿಯು ವಿತ್ತ ವರ್ಷದಲ್ಲಿ ಬಾಡಿಗೆ ಅನುದಾನ ಮತ್ತು ಬುದ್ಧಿಶಕ್ತಿ ಸಾಮರ್ಥ್ಯ ಆಸ್ತಿಗಳ ಬೆಂಬಲದ ನೆರವು ನೀಡಲು ಮುಂದೆ ಬಂದಿದೆ. The policy offers fiscal incentives such as a rental subsidy and intellectual property support. Second statement. Third statement, establishment of GCCs is restricted to designated to tech parks within the Bengaluru urban district. ಸೊ ಸರಿಯಾದ ಉತ್ತರ ಎ ಅಂಡ್ ಬಿ ಮಾತ್ರ ಸರಿ. GCCಗಳ ಉದ್ದೇಶನೇ ಹೊರಗಡೆ ನಮ್ಮ ಬೆಂಗಳೂರಿಂದ ಆಚೆಗೆ GCCಗಳನ್ನು ತರಬೇಕು ಅನ್ನೋ ಉದ್ದೇಶ ಇದೆ ನೋಡಿ. ವಿತ್ ಅನ್ ಆಂಬಿಷಿಯಸ್ ವಿಷನ್ ಟು ಅಟ್ರಾಕ್ಟ್ 500 ನ್ಯೂ GCCs, ಜನರೇಟ್ 3.5 lakh ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್. ಅದ್ರ ಜೊತೆಗೆ ಬೆಂಗಳೂರಿನ ಆಚೆ GCCಗಳನ್ನು ತರಬೇಕು ಅನ್ನೋ ಉದ್ದೇಶ ಕೂಡ ಇದೆ ಅನ್ನೋದು. ಹೀಗೆ ಸೊ ಪ್ರಶ್ನೆ ಹಿಂಗೆ ಬರುತ್ತೆ. GCC ಇವಾಗ ಇಲ್ಲಿಗೆ ಮುಗಿಯಲ್ಲ, ಇನ್ನು ಮುಂದೆ ಭಾಳ ಇದ್ರ ಮೇಲೆ ಡೀಟೇಲ್ಸ್ ಬರುತ್ತೆ. ಇವಾಗ ಜಸ್ಟು ಮುನ್ನುಡಿಯಲ್ಲಿರ್ತಕ್ಕಂಥ ಅಂಶಗಳ ಮೇಲೇ ಪ್ರಶ್ನೆಗಳು ಹೆಂಗೆ ಬಂದಿದ್ದಾವೆ ಅಂತ ತೋರಿಸ್ತಕ್ಕಂಥ ಪ್ರಯತ್ನ. ಓಕೆ, ಸದ್ಯಕ್ಕೆ ಸಾಕು, ಮುಂದೆ ಇದೆ ಇನ್ನು ಡೀಟೇಲ್ಸ್. ಹಾಗಾದರೆ ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಮುನ್ನುಡಿಯನ್ನು ಓದಿದ ನಂತರ ಈಗ ಮೊದಲ ಅಧ್ಯಾಯಕ್ಕೆ ಹೋಗೋಣ. ಸ್ಟೇಟ್ ಇನ್ಕಮ್ ಪ್ರೈಸಸ್ ಆ್ಯಂಡ್ ಇನ್ಫ್ಲೇಷನ್, ರಾಜ್ಯದ ಆದಾಯ, ಬೆಲೆಗಳು ಮತ್ತು ಹಣದುಬ್ಬರ ಎಕನಾಮಿಕ್ ಸರ್ವೆ 2026. ಓಕೆ, ನಾನು ಮೊದಲೇ ಹೇಳ್ದಂಗೆ ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕು. ಸಾಕಷ್ಟು ಮಾಹಿತಿಯನ್ನು ಹೇಳ್ತಕ್ಕಂಥ ಪ್ರಯತ್ನ ಇದೆ. ಎಲ್ಲ ವಿವಿಧ ಸಬ್ಜೆಕ್ಟ್ಗಳಿಂದ, ವಿವಿಧ ಪ್ರಶ್ನೆ ಪತ್ರಿಕೆಗಳಿಂದ, ವಿವಿಧ ಕರೆಂಟ್ ಅಫೇರ್ಸ್ಗಳಿಂದ ತಂದು ಒಂದೇ ಕಡೆ ಕೊಡ್ತಕ್ಕಂಥ ಪ್ರಯತ್ನ. ಇದರಲ್ಲಿ ಜಿಯೋಗ್ರಫಿನೂ ಆ್ಯಡ್ ಆಗಿರುತ್ತೆ, ಪಾಲಿಟಿನೂ ಬರುತ್ತೆ, ಅಥವಾ ಎಕನಾಮಿಕ್ಸ್ ಬರುತ್ತೆ, ಕರೆಂಟ್ ಅಫೇರ್ಸ್ ಬರುತ್ತೆ, ವಿವಿಧ PYQಗಳು ಬರ್ತವೆ, ಎನ್ವಿರಾನ್ಮೆಂಟ್ ಬರುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೂಡ ಆ್ಯಡ್ ಆಗುತ್ತೆ. ಸೊ ಬೇರೆ ಬೇರೆ ವಿಚಾರಗಳೆಲ್ಲವೂ ಬರ್ತಾ ಹೋಗ್ತವೆ. ಇದೊಂಥರ ನಮಗೂ ರಿವಿಷನ್, ನಿಮಗೂ ಕೂಡ ರಿವಿಷನ್ ಆಗುತ್ತೆ. ಕರೆಂಟ್ ಅಫೇರ್ಸ್ ಮಾಡಬೇಕಾದ್ರೆ ನಾವು ಏನು ಮೇಲೆ ಫೋಕಸ್ ಮಾಡಬೇಕನ್ನೋ ಐಡಿಯಾ ಕೂಡ ನಮಗೂ ಬರ್ತಾ ಹೋಗುತ್ತೆ. ರಾಜ್ಯ ಆದಾಯ, ಬೆಲೆಗಳು ಹಾಗೂ ಹಣದುಬ್ಬರ ಅಧ್ಯಾಯ 1, ಚಾಪ್ಟರ್ 1, ಸ್ಟೇಟ್ ಇನ್ಕಮ್ ಪ್ರೈಸಸ್ ಆ್ಯಂಡ್ ಇನ್ಫ್ಲೇಷನ್. ಇಲ್ಲಿಂದ MCQಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗಿದ್ದೀವಿ. ಕಳೆದ ಆರ್ಥಿಕ ಸಮೀಕ್ಷೆಯಲ್ಲಿ ಓದಿರೋರಿಗೆ ಸೊ ಆಲ್ಮೋಸ್ಟ್ ರಿಪಿಟೇಷನ್ ಅನಿಸ್ಬೋದು, ಒಂದು ರಿವಿಷನ್ ಕೂಡ ಆಗುತ್ತೆ. ಕ್ವಶನ್ಸ್ ಆಲ್ಮೋಸ್ಟ್ ಸಿಮಿಲರ್ ಇರ್ತವೆ. ಕ್ವಶನ್ ನಂಬರ್ 1, ಕರ್ನಾಟಕ ಆರ್ಥಿಕ ಸಮೀಕ್ಷೆಯನ್ನು ಪ್ರತಿ ವರ್ಷ ಯಾವ ಇಲಾಖೆಯು ಪ್ರಕಟಿಸುತ್ತದೆ? ವಿಚ್ ಡಿಪಾರ್ಟ್ಮೆಂಟ್ ಪಬ್ಲಿಷಸ್ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ ಎವ್ರಿ ಇಯರ್? ಸೊ ಸಿಂಪಲ್ ಆಗಿ ನಾನು ಆರಂಭದಲ್ಲಿ ಒತ್ತಿ ಹೇಳ್ತಾ ಇದ್ದೆ, ಯಾವ ಇಲಾಖೆ ನೋಡ್ರಿ, ನೆನ್ಪಿಡ್ರಿ. ಎಕ್ಸಾಮಲ್ಲಿ ಹಿಂದೆ ಯಾವಾಗ ಕೇಳಿದ್ರು, ಸೊ ಕೆಲವೊಂದನ್ನು ನಾವು ಎಲ್ಲ ಹುಡ್ಕೊಂಡು ಬಂದು ತಂದು ಕೊಡೋಕ್ಕಾಗದೇ ಇರ್ಬೋದು. ಸೊ ಸರಿಯಾದ ಉತ್ತರ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಪ್ಲಾನಿಂಗ್, ಪ್ರೋಗ್ರಾಮ್ ಮಾನಿಟರಿಂಗ್ ಆ್ಯಂಡ್ ಸ್ಟಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟು ಪ್ರತಿ ವರ್ಷ ಈ ಒಂದು ಆರ್ಥಿಕ ಸಮೀಕ್ಷೆಯನ್ನು ರಿಲೀಸ್ ಮಾಡುತ್ತೆ, ಗೊತ್ತಿರ್ತಕ್ಕಂಥದ್ದು. ಓಕೆ, ಇನ್ನು ಪೀಠಿಕೆ ಅಂತ ಬಂದಾಗ ಕರ್ನಾಟಕವು ವೈವಿಧ್ಯಮಯ ಸಂಸ್ಕೃತಿ ಮತ್ತು ಭಾಷೆಗಳ ಹಾಗೂ ಆರ್ಥಿಕ ಸಾಮಾಜಿಕ ವ್ಯವಸ್ಥೆಗಳನ್ನೊಳಗೊಂಡ ರಾಜ್ಯವಾಗಿದೆ. ಹೌದು, ನಮ್ಮ ಒಂದೇ ರಾಜ್ಯ ಆಗಿದ್ದರೂ ಕೂಡ ನಮ್ಮ ದೇಶದ ಇದ್ದಂತೆ ನಾವು ಕೂಡ ವೈವಿಧ್ಯಮಯ ಸಂಸ್ಕೃತಿ ಭಾಷೆಗಳನ್ನು ಹೊಂದಿದ್ದೀವಿ ಅಲ್ವಾ. ಕನ್ನಡ ಭಾಷೆಯೇ ಆಗಿರ್ಬೋದು, ಆದರೆ ಮಾತನಾಡ್ತಕ್ಕಂಥ ಶೈಲಿ ಬೇರೆಯೇ ಇದೆ. ಸಂಸ್ಕೃತಿ, ನಮ್ಮ ಕಡೆ ರೊಟ್ಟಿ ಊಟ ಮಾಡಿದರೆ ಕೆಲವೊಂದು ಕಡೆ ಮುದ್ದೆ ಊಟ ಮಾಡ್ತಾರೆ ಅಲ್ವಾ. ಸೊ ಸಂಸ್ಕೃತಿ, ಭಾಷೆ, ವೇಷಭೂಷಣ, ಆರ್ಥಿಕ ಸಾಮಾಜಿಕ ವ್ಯವಸ್ಥೆಗಳು ಸ್ವಲ್ಪ ಭಿನ್ನವಾಗಿದ್ದಾವೆ. ಅದಕ್ಕೋಸ್ಕರ ನಮ್ಮ ಟೂರಿಸಂ ಟ್ಯಾಗ್ಲೈನ್ ನೋಡಿ, ಒನ್ ಸ್ಟೇಟ್ ಮೆನಿ ವರ್ಡ್ಸ್ ಅಂತ ಇಟ್ಟಿದ್ದೀವಿ. ಇದು ರಾಷ್ಟ್ರ ಮಟ್ಟದ ಪ್ರಚಲಿತ ವ್ಯವಸ್ಥೆಯನ್ನು ಹಲವಾರು ವಿಧಗಳಲ್ಲಿ ಪ್ರತಿಬಿಂಬಿಸ್ತಾ ಹೋಗುತ್ತೆ. ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿದ್ದು ಉತ್ತರದಲ್ಲಿ ಮಹಾರಾಷ್ಟ್ರ ಹಾಗೂ ಗೋವಾ, ಪೂರ್ವದಲ್ಲಿ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ, ದಕ್ಷಿಣದಲ್ಲಿ ತಮಿಳುನಾಡು ಹಾಗೂ ಕೇರಳ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದಿಂದ ಸುತ್ತುವರೆದಿದೆ. ನೋಡಿ, ಇಲ್ಲಿ ಜಿಯೋಗ್ರಫಿ ಬರ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಕೇವಲ ಆರ್ಥಿಕ ಸಮೀಕ್ಷೆ ಅಂದರೆ ಎಕನಾಮಿಕ್ ಪಾಯಿಂಟ್ಸ್ ಅಷ್ಟೇ ಕನ್ಸಿಡರ್ ಆಗ್ತೇವೆ ಅಂತಲ್ಲ. ನಾವು ಅದಕ್ಕೋಸ್ಕರ ಕರ್ನಾಟಕದ ಇಂಟ್ರೊಡಕ್ಷನ್ ಅಥವಾ ಕರ್ನಾಟಕದ ಪರಿಚಯ ಅಂತ ಒಂದಷ್ಟು ವಿಡಿಯೋಗಳನ್ನು ಮಾಡಿದ್ದೀವಿ. ಕ್ಲಾಸ್ ನಂಬರ್ 488 ಅಥವಾ ಕ್ಲಾಸ್ ನಂಬರ್ 26 ಹೋಗಿ ನೋಡಿದರೂ ಗೊತ್ತಾಗುತ್ತೆ. ಸೊ ಇಲ್ಲಿ ಕ್ಲಾಸ್ ನಂಬರ್ಗಳನ್ನ ಕೋಟ್ ಮಾಡ್ತಾ ಹೋಗ್ತೀನಿ, ಅವುಗಳನ್ನ ಹೋಗಿ ನೋಡಬೇಕು.
ನೋಡಿದಾಗ ಮಾತ್ರ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಹೋಗುತ್ತೆ. ಆದರೂ ಒಂದು ರಿವೈಸ್ ಮಾಡಬೇಕು, ರೀಕ್ಯಾಪ್ ಮಾಡಬೇಕು, ಇಲ್ಲೇ ಕಂಪ್ಲೀಟ್ನೆಸ್ ಆಗಿ ಹೇಳಬೇಕು, ಅಲ್ಲಿ ಹೋಗಿ ಎಲ್ಲರೂ ಕೂಡ ನೋಡೋಕ್ಕಾಗದೇ ಇರ್ಬೋದು ಅಂಥವ್ರಿಗೆ ಒಂದಷ್ಟು ಗ್ಲಾನ್ಸ್ ಮಾಡೋದಾದರೆ, ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣವು 1,91,791 ಚದರ ಕಿಲೋಮೀಟರ್ ಆಗಿದೆ. ಅಂದರೆ ಕರ್ನಾಟಕದ ಒಟ್ಟು ಜಿಯೋಗ್ರಫಿಕಲ್ ಏರಿಯಾ ಎಷ್ಟು ಅಂದರೆ 1,91,791 ಸ್ಕ್ವೇರ್ ಕಿಲೋಮೀಟರ್ ಆಗುತ್ತೆ. ಇದು ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದ 5.83% ಈ ಎಲ್ಲ ಅಂಶಗಳು ಇಂಪಾರ್ಟೆಂಟ್, ಇವುಗಳನ್ನ ನೋಟ್ ಮಾಡ್ಕೋಬೇಕು, ಇವುಗಳನ್ನ ರಿವೈಸ್ ಮಾಡ್ಕೊತೀವಿ ಇರಬೇಕು. ಓಕೆ, 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಒಟ್ಟು ಜನಸಂಖ್ಯೆ 6,10,95,297. ಈ ಅಂಕಿ ಸಂಖ್ಯೆ ಒಂಚೂರು ಆ ಕಡೆ ಈ ಕಡೆ ವ್ಯತ್ಯಾಸ ಆಗಿರುತ್ತೆ. ಬಟ್ ಆರ್ಥಿಕ ಸಮೀಕ್ಷೆ ಅಂತಕ್ಕಂಥದ್ದು ಸರ್ಕಾರದ ಅಧಿಕೃತ ಡಾಕ್ಯುಮೆಂಟ್, ಹಾಗಾಗಿ ಇದನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಇದು ಅಂದರೆ 6,10,95,297 ಏನಿದೆ, ಇದು 2011ರ ಜನಗಣತಿಯ ಸಂದರ್ಭದಲ್ಲಿರ್ತಕ್ಕಂಥ ಅಧಿಕೃತ ಸಂಖ್ಯೆ. ಮತ್ತು ಅವತ್ತಿನ ಸಂಖ್ಯೆಗೆ ಹೋಲಿಸಿದರೆ ರಾಷ್ಟ್ರದ ಒಟ್ಟು ಜನಸಂಖ್ಯೆಯು 5.05% ನಮ್ಮ ರಾಜ್ಯದಲ್ಲಿದೆ. ದೇಶದ ಒಟ್ಟು ಜನಸಂಖ್ಯೆ 5.5% ಅಕಾರ್ಡಿಂಗ್ ಟು 2011 ಸೆನ್ಸಸ್. ಈಗ ಮತ್ತೊಂದು ಸೆನ್ಸಸ್ ನಡೀತಾ ಇದೆ, ಅದಾದಮೇಲೆ ಏನು ಬರುತ್ತೆ ಮುಂದೆ ನೋಡೋಣ. ಭಾರತದಲ್ಲಿ ಇವತ್ತು ಒಟ್ಟು 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜನಸಂಖ್ಯೆ ಪ್ರಮಾಣದ ದೃಷ್ಟಿಯಿಂದ ಕರ್ನಾಟಕವು 9ನೇ ಸ್ಥಾನದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ 8ನೇ ಸ್ಥಾನದಲ್ಲಿದೆ ಇವತ್ತು. ಯಾಕಂದರೆ 2011ರ ಜನಗಣತಿಯ ನಂತರ ಅವತ್ತೇನು ಕರ್ನಾಟಕ 9ನೇ ಸ್ಥಾನದಲ್ಲಿತ್ತು ಜನಸಂಖ್ಯೆಯಲ್ಲಿ, ಆ ಜನಗಣತಿ ಆಗಿ ಸುಮಾರು 3 ವರ್ಷದ ನಂತರ 2014ರಲ್ಲಿ ಆಂಧ್ರ ಪ್ರದೇಶ ಅಂತಕ್ಕಂಥ ರಾಜ್ಯ ವಿಭಜನೆ ಆಗಿ ಆಂಧ್ರ ಮತ್ತು ತೆಲಂಗಾಣ ಅನ್ನುವ 2 ರಾಜ್ಯಗಳಾಗುತ್ತೆ. ಆಗ ಅದರ ಜನಸಂಖ್ಯೆ ಸ್ಪ್ಲಿಟ್ ಆಯಿತು, ಏರಿಯಾ ಕೂಡ ಸ್ಪ್ಲಿಟ್ ಆಯಿತು. ಹಾಗಾಗಿ ಕರ್ನಾಟಕವು ಜನಸಂಖ್ಯೆಯ ದೃಷ್ಟಿಯಿಂದ ದೇಶದಲ್ಲಿ 9ನೇ ಸ್ಥಾನದಲ್ಲಿದ್ದದ್ದು 8ನೇ ಸ್ಥಾನಕ್ಕೆ ಬಂತು, ಗಮನಿಸಬೇಕು. ಓಕೆ, ಇವತ್ತು ಪ್ರಸ್ತುತ ಎಷ್ಟನೇ ಸ್ಥಾನದಲ್ಲಿದೆ ಜನಸಂಖ್ಯೆಯಲ್ಲಿ ಅಂದರೆ 8ನೇ ಸ್ಥಾನದಲ್ಲಿದೆ. ಅಕಾರ್ಡಿಂಗ್ ಟು 2011 ಸೆನ್ಸಸ್ ಅಂತ ಏನಾದರೂ ಕೊಟ್ಟಿದ್ರೆ 9ನೇ ಸ್ಥಾನ ಅಂತ ಹಾಕಬೇಕು. ಕರ್ನಾಟಕ ವೇಗವಾಗಿ ನಗರೀಕರಣಗೊಳ್ಳುತ್ತಾ ಇರತಕ್ಕಂಥ ರಾಜ್ಯವೂ ಕೂಡ ಆಗಿದೆ. 2001ರಿಂದ 2011ರ ದಶಕದಲ್ಲಿ ರಾಜ್ಯದಲ್ಲಿ ನಗರೀಕರಣ 4.68% ಹೆಚ್ಚಾಗಿದೆ. 2011ರ ಜನಗಣತಿಯ ಪ್ರಕಾರ 61.33% ಜನರು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸ್ತಾ ಇರತಕ್ಕಂಥ ಜನರ ಸಂಖ್ಯೆ 61.33%. ನಂಬರ್ ನೆನ್ಪಿಡಬೇಕು. ಅದೇ ನಗರ ಪ್ರದೇಶಗಳಲ್ಲಿ ಎಷ್ಟು ಜನ ವಾಸಿಸ್ತಾ ಇದ್ದಾರೆ ಅಂದರೆ 38.67%. ಅಂದರೆ ಪ್ರತಿ 100 ಜನರಲ್ಲಿ ನಮ್ಮ ಕರ್ನಾಟಕದಲ್ಲಿ 61 ಜನ ಗ್ರಾಮೀಣ ಪ್ರದೇಶದಲ್ಲಿ, 38 ಜನ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಓಕೆ, ಕರ್ನಾಟಕದಲ್ಲಿ ನಗರ ಜನಸಂಖ್ಯೆಯ ಪ್ರಮಾಣವು ರಾಷ್ಟ್ರದ ಸರಾಸರಿಗಿಂತ ಹೆಚ್ಚಾಗಿದೆ. ಇಂಥ ಅಂಶಗಳು ವೆರಿ ಇಂಪಾರ್ಟೆಂಟ್. ಅಂದರೆ ಆನ್ ಆನ್ ಆವ್ರೇಜ್ ತೆಗೆದುಕೊಂಡಾಗ ಜನಸಂಖ್ಯೆಯ ಪ್ರಮಾಣ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಹೆಚ್ಚಿದೆ ದೇಶದ ಸರಾಸರಿಗಿಂತ ಅಂತ ಅಂದಂಗರ್ಥ. ಹೋಗೋಣ, ಇವೆಲ್ಲವೂ ಮುಂದೆ ಪಾಯಿಂಟ್ ವೈಸ್ ಬರ್ತಾ ಹೋಗ್ತವೆ, ನಮಗೆ ಚಾಪ್ಟರ್ ವೈಸ್ ಟಾಪಿಕ್ ವೈಸ್ ಬರ್ತವೆ. ಅವಾಗ ಇನ್ನಷ್ಟು ಮಾಹಿತಿ ಹೇಳ್ತಾ ಹೋಗ್ತೀವಿ. ಇದೆಲ್ಲ ಪೀಠಿಕೆಯಲ್ಲಿ ಈ ರೀತಿಯಾಗಿ ಹೇಳ್ತಾ ಹೋಗಿದ್ದಾರೆ. ಸೊ ಇನ್ನು ಇಂಗ್ಲೀಷ್ ವರ್ಷನ್ ಕೇಳ್ತಾ ಇದ್ರಿ, ಸೊ ಇಂಗ್ಲೀಷ್ ವರ್ಷನ್ ಕೂಡ ಇದೆ, ಅರ್ಥ ಮಾಡ್ಕೊಳ್ಳಿ. ದ ಪ್ರಪೋರ್ಷನ್ ಆಫ್ ಅರ್ಬನ್ ಪಾಪ್ಯುಲೇಷನ್ ಇನ್ ಕರ್ನಾಟಕ ಈಸ್ ಹೈಯರ್ ದ್ಯಾನ್ ದ ನ್ಯಾಷನಲ್ ಆವರೇಜ್. ದ ಅರ್ಬನ್ population is 38.67, ರೂರಲ್ ಪಾಪ್ಯುಲೇಷನ್ ಇಸ್ 61.33% ಅನ್ನೋದು ಗಮನಿಸ್ತಾ ಹೋಗಬೇಕು. ಇನ್ನು ಕ್ಲಾಸ್ ನಂಬರ್ 488 ಆದ್ರೂ ನೋಡಿ, ಇಲ್ಲ ಕ್ಲಾಸ್ ನಂಬರ್ 26 ಆದ್ರೂ ನೋಡಿ, ಕರ್ನಾಟಕದ ಬಗ್ಗೆ ಕಂಪ್ಲೀಟ್ ಪರಿಚಯವನ್ನು ಹೇಳ್ಕೊಟ್ಟಿದ್ದೀವಿ. ಒಂದು ಚಾಪ್ಟ್ರೇ ಇದೆ, ಅದ್ರ ಮೇಲೆ ಒಂದು ಸಪ್ರೇಟ್ ವಿಡಿಯೋನೇ ಡೆಡಿಕೇಟೆಡ್ ಆಗಿ ಮಾಡಿದ್ದೀವಿ. ಸಿಂಪಲ್ ಆಗಿ ಒಂದು ಗ್ಲಾನ್ಸ್ ಕೊಡೋದಾದರೆ 1,91,791 ಚದರ ಕಿಲೋಮೀಟರ್ ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣ. ದೇಶದ ಒಟ್ಟು ಭೌಗೋಳಿಕ ವಿಸ್ತೀರ್ಣದ 5.84%. ವಿಸ್ತೀರ್ಣದಲ್ಲಿ 6ನೇ ಅತಿ ದೊಡ್ಡ ರಾಜ್ಯ. ಸರ್ 7ನೇದು ಅಂತ ಎಲ್ಲ ಓದಿದ್ವಿ ಅಂದರೆ ಹೌದು, 7ನೇದು ಇತ್ತು. ಯಾವಾಗ ಆಂಧ್ರ ತೆಲಂಗಾಣ ವಿಭಜನೆ ಆಯಿತು, ಆಗ ಆಂಧ್ರದ್ದು ತೆಲಂಗಾಣದ್ದು ಎರಡರದ್ದು ಜಿಯೋಗ್ರಫಿಕಲ್ ಏರಿಯಾ ನಮಗಿಂತಲೂ ಕಡಿಮೆ ಆಯಿತು. ಆಗ ನಾವು ಒಂದು ಪೊಸಿಷನ್ ಮೇಲೆ ಹೋದ್ವಿ ಅಷ್ಟೇ. ರಾಜಸ್ಥಾನ 1ನೇ ಸ್ಥಾನದಲ್ಲಿದೆ ವಿಸ್ತೀರ್ಣದಲ್ಲಿ, 2ನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ, 3 ಮಹಾರಾಷ್ಟ್ರ, 4 ಉತ್ತರ ಪ್ರದೇಶ, 5 ಗುಜರಾತ್, ಆದಮೇಲೆ ನಾವೇ ಇದ್ದೀವಿ ಕರ್ನಾಟಕ. ಇದು ವಿಸ್ತೀರ್ಣದಲ್ಲಿ. ಇನ್ನು ಜನಸಂಖ್ಯೆ ಅಂತ ಬಂದಾಗ 2011ರ ಜನಗಣತಿಯ ಪ್ರಕಾರ
ಕರ್ನಾಟಕದ ಜನಸಂಖ್ಯೆಯು 6,10,95,797 ಒಟ್ಟಾರೆಯಾಗಿ ದೇಶದಲ್ಲಿ 9ನೇ ಸ್ಥಾನದಲ್ಲಿತ್ತು. ಅತಿ ದೊಡ್ಡ ರಾಜ್ಯ ಜನಸಂಖ್ಯೆಯಲ್ಲಾಗಿತ್ತು. ಪ್ರಸ್ತುತ ಆಂಧ್ರದ ವಿಭಜನೆಯಿಂದ 8ನೇ ಸ್ಥಾನಕ್ಕೇರಿದೆ. ದೇಶದ ಒಟ್ಟಾರೆ ಭೂಪ್ರದೇಶದಲ್ಲಿ 5.84%, ಒಟ್ಟಾರೆ ಜನಸಂಖ್ಯೆಯಲ್ಲಿ 5.05%, ವಿಸ್ತೀರ್ಣದಲ್ಲಿ 6ನೇ ಸ್ಥಾನ, ಜನಸಂಖ್ಯೆಯಲ್ಲಿ 8ನೇ ಸ್ಥಾನ. ಅರ್ಥ ಮಾಡ್ಕೊಳ್ತಾರೆ. ಮತ್ತು ಒಂದು ವೇಳೆ 2011 ಜನಗಣತಿ ಅಂದ್ರೆ 9ನೇ ಸ್ಥಾನ ಆಗುತ್ತೆ, ಗಮನಿಸಬೇಕು. ಆಂಧ್ರ ವಿಭಜನೆಗೆ ಮುಂಚೆ 7ನೇ ಸ್ಥಾನ ವಿಸ್ತೀರ್ಣದಲ್ಲಿ, ಆಂಧ್ರ ವಿಭಜನೆಯ ನಂತರ 6ನೇ ಸ್ಥಾನ. ಇನ್ನು ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಆಗುತ್ತೆ ಭೂಪ್ರದೇಶದಲ್ಲಿ. ಅತಿ ಚಿಕ್ಕ ಜಿಲ್ಲೆ ಭೂಪ್ರದೇಶದಲ್ಲಿ ಬೆಂಗಳೂರು ನಗರ ಆಗುತ್ತೆ. ಇನ್ನು ಜನಸಂಖ್ಯೆ ಅಂತ ತೆಗೆದುಕೊಂಡಾಗ ಅತಿ ದೊಡ್ಡ ಜಿಲ್ಲೆ ಬೆಂಗಳೂರು ನಗರವಾದರೆ ಅತಿ ಚಿಕ್ಕ ಜಿಲ್ಲೆ ಕೊಡಗು ಆಗುತ್ತೆ ಜನಸಂಖ್ಯೆಯಲ್ಲಿ. ಇದೆಲ್ಲವೂ ಗ್ಲ್ಯಾನ್ಸ್ ಆಗುತ್ತೆ. ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಗುಜರಾತ್, ಕರ್ನಾಟಕ 6ನೇ ಸ್ಥಾನದಲ್ಲಿದೆ ವಿಸ್ತೀರ್ಣದಲ್ಲಿ. ಜನಸಂಖ್ಯೆಯಲ್ಲಿ ಉತ್ತರ ಪ್ರದೇಶ್ ನಂಬರ್ 1. ದೇಶದ 16.51% ಜನಸಂಖ್ಯೆ ಉತ್ತರ ಪ್ರದೇಶದಲ್ಲೇ ಇದೆ. 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ, 3ರಲ್ಲಿ ಬಿಹಾರ್ ಇದೆ, 4ರಲ್ಲಿ ವೆಸ್ಟ್ ಬೆಂಗಾಲ್ ಇದೆ, 5ನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ ಇತ್ತು 2011 ಜನಸಂಖ್ಯೆ ಪ್ರಕಾರ. 6ನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಇತ್ತು, 7ನೇ ಸ್ಥಾನದಲ್ಲಿ ತಮಿಳುನಾಡು, 8 ರಾಜಸ್ಥಾನ, 9 ಕರ್ನಾಟಕ ಇತ್ತು. 5.05% ಆಫ್ ಟೋಟಲ್ ಪಾಪ್ಯುಲೇಷನ್ ಆಫ್ ಕರ್ನಾಟಕ ರೆಪ್ರೆಸೆಂಟಿಂಗ್ ಇನ್ ಇಂಡಿಯಾಸ್ ಪಾಪ್ಯುಲೇಷನ್. ಯಾವಾಗ ಆಂಧ್ರ ವಿಭಜನೆ ಆಯಿತು ಆಗ ಆಂಧ್ರದ ಪಾಪ್ಯುಲೇಷನ್ ನಮ್ಮ ಕರ್ನಾಟಕಕ್ಕಿಂತ ಕೆಳಗೆ ಬಂತು, ತೆಲಂಗಾಣದು ಕೂಡ ಕೆಳಗೆ ಬಂತು. ಆಗ ಕರ್ನಾಟಕ 8ನೇ ಪೊಸಿಷನ್ಗೆ ಹೋಯಿತು. ಇನ್ನು ಕರ್ನಾಟಕದ ಪಾಪ್ಯುಲೇಷನ್ ಅಂತ ಬಂದಾಗ ಅತಿ ಹೆಚ್ಚು ಪಾಪ್ಯುಲೇಷನ್ ಇರೋದೇ ಬೆಂಗಳೂರಲ್ಲಿ ಜನಸಂಖ್ಯೆ. ರಾಜ್ಯದ ಜನಸಂಖ್ಯೆ 15.75% ಅಕಾರ್ಡಿಂಗ್ ಟು 2011 ಸೆನ್ಸಸ್. ನಂಬರ್ 1 ಬೆಂಗಳೂರು, 2ನೇ ಸ್ಥಾನ ಬೆಳಗಾವಿ, 3 ಮೈಸೂರು, 4 ತುಮಕೂರು, 5 ಗುಲ್ಬರ್ಗ, 6 ಬಳ್ಳಾರಿ, 7 ಬಿಜಾಪುರ, 8 ದಕ್ಷಿಣ ಕನ್ನಡ, 9 ದಾವಣಗೆರೆ ಮತ್ತು 10 ನಮ್ಮ ರಾಯಚೂರು ಜಿಲ್ಲೆಯು 10ನೇ ಸ್ಥಾನದಲ್ಲಿದೆ. 2027ರ ಈ ಒಂದು ಜನಸಂಖ್ಯೆ ಬಂದ ನಂತರ ಮತ್ತೆ ಈ ಅಂಕಿಅಂಶಗಳು ಬದಲಾಗುತ್ತವೆ ಅಲ್ವಾ. ಸೊ ಜನಸಂಖ್ಯೆ ಮೇಲೇನೆ ಅಥವಾ ಸೆನ್ಸಸ್ 2011 ಮೇಲೇನೆ ಕ್ಲಾಸ್ ನಂಬರ್ 3, ಇವತ್ತು ಕ್ಲಾಸ್ ನಂಬರ್ 1121 ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗೆಯೇ ಹಿಂದ್ಗಡೆ ಬಹಳ ದೂರ ಹೋಗಬೇಕು. ಕ್ಲಾಸ್ ನಂಬರ್ 3ರಲ್ಲಿ ಸೆನ್ಸಸ್ ಮೇಲೇ ಸಪ್ರೇಟ್ ವಿಡಿಯೋ ಇದೆ, ಹೋಗಿ ನೋಡಿ, ಭಾಳಷ್ಟು ಯೂಸ್ ಆಗುತ್ತೆ. ಇನ್ನು ಕರ್ನಾಟಕ ರಾಜ್ಯವು ದಕ್ಕನ್ ಪ್ರಸ್ಥಭೂಮಿಯ ದಕ್ಷಿಣ ಭಾಗದಲ್ಲಿದ್ದು ಹೆಚ್ಚಿನ ಭಾಗ ಮೈಸೂರು ಪ್ರಸ್ಥಭೂಮಿಯ ಅಂಗವಾಗಿದೆ. ರಾಜ್ಯದ ಉತ್ತರ ಭಾಗವು ಮಹಾರಾಷ್ಟ್ರ ಪ್ರಸ್ಥಭೂಮಿಯನ್ನು ಒಳಗೊಂಡಿದ್ದು ಕರ್ನಾಟಕ ಒಟ್ಟು 6 ರಾಜ್ಯಗಳ ಒಡನೆ ಗಡಿ ರೇಖೆಗಳನ್ನು ಹೊಂದಿದೆ. ಹೆಚ್ಚಿನ ಮಾಹಿತಿಯನ್ನು ಕ್ಲಾಸ್ ನಂಬರ್ 26 ಅಥವಾ 488 ನೋಡಿ. ಇಲ್ಲಿ ಸುಮ್ಮನೆ ಇನ್ನೊಂದು ಗ್ಲಾನ್ಸ್ ಕೊಡೋದಾದ್ರೆ ಇಲ್ಲಿ ಕರ್ನಾಟಕ ರಾಜ್ಯ ಇದೆ, ನೋಡ್ಬೋದು. ಇದು ಕರ್ನಾಟಕ ರಾಜ್ಯ ಮ್ಯಾಪಲ್ಲಿ ಕಾಣಿಸ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಓಕೆ, ಇದು ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿ ಇದು ನಾವು ಇದು ಉ, ಇದು ಇ, ಉ ಇ ಪು ಆ ದ ನೈ ಪ ವ. ಉ ಇ ಪು ಆದ ನೈಪವ ಒಂದು ಫಾರ್ಮುಲಾ ಇದೆ ಅಲ್ವಾ. ಈಗ ಉತ್ತರದಲ್ಲಿ ಯಾವ ರಾಜ್ಯ ಇದೆ ನೋಡಿ, ಮಹಾರಾಷ್ಟ್ರ. ಉತ್ತರದಲ್ಲಿ ಮಹಾರಾಷ್ಟ್ರ, ಈಶಾನ್ಯದಲ್ಲಿ ತೆಲಂಗಾಣ, ಪೂರ್ವದಲ್ಲಿ ಆಂಧ್ರ ಪ್ರದೇಶ, ಆಗ್ನೇಯ ಮತ್ತು ದಕ್ಷಿಣದಲ್ಲಿ ತಮಿಳುನಾಡು, ನೈಋತ್ಯದಲ್ಲಿ ಕೇರಳ ರಾಜ್ಯ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ವಾಯುವ್ಯದಲ್ಲಿ ಗೋವಾ ರಾಜ್ಯಗಳನ್ನು ಗಡಿ ರೇಖೆಗಳಾಗಿ ಕರ್ನಾಟಕ ಹೊಂದಿದೆ. ಹಲವಾರು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಮುಂದುವರಿಯುತ್ತಾ 2ನೇ ಪ್ರಶ್ನೆಗೆ ಹೋಗೋಣ. 2025-26ನೇ ಸಾಲಿನ ಒಟ್ಟು ರಾಜ್ಯ ದೇಶೀಯ ಉತ್ಪನ್ನದ ಮುನ್ಸೂಚನೆಯ ಅಂದಾಜಿನ ಪ್ರಕಾರ ಸ್ಥಿರ ಬೆಲೆಗಳಲ್ಲಿ ಒಟ್ಟು ರಾಜ್ಯ ದೇಶೀಯ ಉತ್ಪನ್ನದ ಬೆಳವಣಿಗೆ ಎಷ್ಟಿದೆ? As per the forecast estimates of the gross state domestic product for the 25-26 year, the growth of the gross state domestic product at constant prices is. ಇಲ್ಲಿ 2 ಪ್ರೈಸ್ ಬರುತ್ತೆ. ಒಂದು ಕರೆಂಟ್ ಪ್ರೈಸಸ್ ಅಂತ, ಕರೆಂಟ್ ಪ್ರೈಸಸ್, ಓಕೆ, ಮತ್ತೊಂದು ಕಾನ್ಸ್ಟೆಂಟ್ ಪ್ರೈಸಸ್ ಅಂತ. ಇವೆಲ್ಲವೂ ಎಕನಾಮಿಕ್ ಟರ್ಮ್ಸು.
ಇಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಎಕನಾಮಿಕ್ ಸರ್ವೆ ಅಂತಕ್ಕಂಥದ್ದು ಆರ್ಥಿಕ ಸಮೀಕ್ಷೆ ಎಲ್ಲ ಸಬ್ಜೆಕ್ಟ್ಗಳ ಮಿಶ್ರಣ ನಾವು ಮಾಡ್ಕೊಂಡಿದ್ದೀವಿ. ಸುಮ್ಮನೆ ಲೈನ್ಸ್ ಹೇಳಿರ್ತಾರೆ, ನಾವು ಅದನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋದಕ್ಕೆ, ಸಾಕಷ್ಟು ವಿಚಾರಗಳನ್ನು ಡಿಸ್ಕಷನ್ ಮಾಡೋದಕ್ಕೆ ಎಲ್ಲ ಸಬ್ಜೆಕ್ಟ್ಗಳನ್ನು ಒಂದೇ ಕಡೆ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕರೆಂಟ್ ಪ್ರೈಸಸ್ ಅಂದರೆ ಪ್ರಸಕ್ತ ಬೆಲೆಗಳು ಅಂತ ಕರಿತೀವಿ. ಪ್ರಸಕ್ತ ಬೆಲೆಗಳು. ಕಾನ್ಸ್ಟೆಂಟ್ ಪ್ರೈಸಸ್ ಅಂದರೆ ಸ್ಥಿರ ಬೆಲೆಗಳು. ಕನ್ನಡದಲ್ಲಿ ಸ್ಥಿರ ಬೆಲೆಗಳು. ಒಂದು ಎಕ್ಸಾಂಪಲ್ ಹೇಳೋದಾದರೆ, ಓಕೆ, ಈಗ ಒಂದು ಪೆನ್ನು, ಇದರ ಬೆಲೆ 10 ರೂಪಾಯಿ ಇದೆ. ಒಂದು ಪೆನ್ನಿನ ಬೆಲೆ 10 ರೂಪಾಯಿ ಇದೆ. ಇಂಥ 10 ರೂಪಾಯಿ ಪೆನ್ಗಳನ್ನು 100 ಪೆನ್ಗಳನ್ನು 2024ರಲ್ಲಿ ಮಾರಾಟ ಮಾಡಿದರು. 2024ರಲ್ಲಿ 100 ಪೆನ್ ಮಾರಾಟ ಮಾಡಿದರು. 100 ಇಂಟು ಒಂದೊಂದು ಪೆನ್ನಿನ ಬೆಲೆ 10 ರೂಪಾಯಿ ಅಂದರೆ 1000 ರೂಪಾಯಿ ಆಯಿತು. ಈ ಒಂದು ಪೆನ್ನುಗಳ ಒಟ್ಟಾರೆ GSDPಯ ಕೊಡುಗೆ 1,000 ರೂಪಾಯಿ. ಅದೇ 2025ರಲ್ಲಿ ಇದೇ 100 ಪೆನ್ಗಳನ್ನು ಮಾರಾಟ ಮಾಡಿದರು. ಬಟ್ ಪೆನ್ನಿನ ಬೆಲೆ 12 ರೂಪಾಯಿ ಆಗಿತ್ತು. 1200 ರೂಪಾಯಿ GSDPಗೆ ಕೊಡುಗೆ ಕೊಟ್ಟರು. ಅರ್ಥ ಮಾಡ್ಕೊಂಡ್ರೆ, ಪೆನ್ನಿನ ಬೆಲೆ 2 ರೂಪಾಯಿ ಜಾಸ್ತಿ ಆಯಿತು, ಆದರೆ ಪೆನ್ನುಗಳ ಮಾರಾಟ ಸಂಖ್ಯೆ 100 ಇತ್ತು, 100 ಇತ್ತು, ಯಾವುದೇ ಹೆಚ್ಚಿಗೆ ಆಗಲಿಲ್ಲ. ಬಟ್ ಒಟ್ಟಾರೆ GSDP ಕೊಡುಗೆ ಎಷ್ಟಾಯಿತು ಅಂದರೆ 1000 ಇದ್ದದ್ದು 1200 ರೂಪಾಯಿ ಆಯಿತು, ಹೆಚ್ಚಿಗೆ ಆಯಿತು. ಇದನ್ನ ಪ್ರಸಕ್ತ ಬೆಲೆಗಳು ಅಥವಾ ಕರೆಂಟ್ ಪ್ರೈಸ್ ಅಂತ ಕರಿತೀವಿ. ಆದರೆ ಸ್ಥಿರ ಬೆಲೆಗಳು ಅಂತ ಬಂದಾಗ ಒಂದು ಸಲ ಆ ಪೆನ್ನಿನ ಬೆಲೆ 10 ರೂಪೀಸ್ ಅಂತ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಅದು ಯಾವುದೇ ಇನ್ಫ್ಲೇಷನ್ 2 ರೂಪಾಯಿ 3 ರೂಪಾಯಿ 4 ರೂಪಾಯಿ ಜಾಸ್ತಿ ಆದರೂ ಕೂಡ ಅದನ್ನು ಕನ್ಸಿಡರ್ ಮಾಡಲ್ಲ. ಆಗ ನೋಡ್ಕೊಂಡ್ರೆ 2024ರಲ್ಲೂ ಪೆನ್ನಿನ ಬೆಲೆ 10 ರೂಪಾಯಿನೇ ಕನ್ಸಿಡರ್ ಮಾಡಬೇಕು. 100 ಪೆನ್ ಮಾರಾಟ ಮಾಡಿದ್ರು 1000 ರೂಪಾಯಿ ಆಯಿತು GSDPಗೆ ಕೊಡುಗೆ. 2025ರಲ್ಲೂ ಕೂಡ 100 ಪೆನ್ ಮಾರಾಟ ಮಾಡಿದ್ರು, ಅವಾಗಲೂ ಕೂಡ 10 ರೂಪಾಯಿನೇ ಕನ್ಸಿಡರ್ ಮಾಡಬೇಕು, ಯಾಕಂದ್ರೆ ಸ್ಥಿರ ಬೆಲೆ. ಹಾಗಾಗಿ GSDPಗೆ ಕೊಡುಗೆ, ಹೆಚ್ಚಿನ ಕೊಡುಗೆ ಬೆಳವಣಿಗೆ ಏನೂ ಆಗಲಿಲ್ಲ. ಒಂದು ವೇಳೆ ಅವರು 100 ಪೆನ್ಗಳ ಬದಲಾಗಿ 110 ಪೆನ್ಗಳನ್ನು ಮಾರಾಟ ಮಾಡಿದ್ದಿದ್ರೆ ಅವಾಗ 1100 ರೂಪಾಯಿ ಆಗಿ 100 ರೂಪಾಯಿ ಹೆಚ್ಚಿನ ಕೊಡುಗೆ ಆಗಿರೋದು. GSDPಗೆ 10% ಇಂಕ್ರಿಮೆಂಟ್ ಆಗಿರೋದು. ಹಾಗಾಗಿ ಕಾನ್ಸ್ಟೆಂಟ್ ಪ್ರೈಸಸ್ ಅಲ್ಲಿ ಯಾವಾಗಲೂ GSDP ಇಂಕ್ರೀಸ್ ಆಗೋದು ಕಡಿಮೆ. ಕರೆಂಟ್ ಪ್ರೈಸಸ್ ಅಂತ ತೆಗೆದುಕೊಂಡಾಗ GSDP ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದ್ರೆ ಅಲ್ಲಿ ಇನ್ಫ್ಲೇಷನ್ ಆ್ಯಡ್ ಆಗಿರುತ್ತೆ. ಇನ್ಫ್ಲೇಷನ್ ನೋಡಿ, 100 ಐಟಮ್ಸ್ ಫಸ್ಟ್ ಕ್ಯಾಟಗರಿ ಕಾನ್ಸ್ಟೆಂಟ್ ಪ್ರೈಸ್ ಅಥವಾ ಪ್ರಸಕ್ತ ಬೆಲೆಗಳಲ್ಲಿ ಮಾರಾಟ ಮಾಡಿದ್ದು 100 ಐಟಮ್ಸ್ 24ರಲ್ಲೂ 25ರಲ್ಲೂ. ಬಟ್ ಪೆನ್ನಿನ ಬೆಲೆ ಜಾಸ್ತಿ ಆಗಿದ್ದಕ್ಕೆ 20% ಜಾಸ್ತಿ ಆಯಿತು ನಮ್ಮ GSDP ಅಂತ ಫೀಲ್ ಆಗ್ತಾ ಇತ್ತು. ಬಟ್ ಆಕ್ಚುಲಿ ಕಾನ್ಸ್ಟೆಂಟ್ ಪ್ರೈಸಸ್ ಅಥವಾ ಸ್ಥಿರ ಬೆಲೆಗಳನ್ನು ತೆಗೆದುಕೊಂಡಾಗ ಅಲ್ಲಿ ಯಾವುದೇ GSDP ಹೆಚ್ಚಾಗಿರಲಿಲ್ಲ. ಸೊ ಈ ಒಂದು ಎಕ್ಸಾಂಪಲ್ನ ಇಟ್ಕೊಂಡು ಮುಂದೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಈಗ ಸದ್ಯಕ್ಕೆ ಆಸ್ ಪರ್ ದ ಫೋರ್ಕಾಸ್ಟ್ ಎಸ್ಟಿಮೇಟ್ಸ್ ಆಫ್ ದ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ GSDP ಈಗ 2024-25ರಲ್ಲಿ ಕರ್ನಾಟಕದ GSDP ಎಷ್ಟೋ ಇತ್ತು, ಒಂದು 100 ಕೋಟಿ ಅನ್ಕೊಳ್ಳೋಣ. ಆ 100 ಕೋಟಿ ಇದ್ದಿದ್ದು 2025-26ಕ್ಕೆ ಬಂದಾಗ ಏನು 110 ಕೋಟಿ ಆಯ್ತಾ, 120 ಕೋಟಿ ಆಯ್ತಾ, 130 ಕೋಟಿ ಆಗುತ್ತಾ, ಎಷ್ಟಾಗುತ್ತಂತ ಅಂದಾಜು ಮಾಡಲಾಗಿದೆ. ಮತ್ತೆ ಅಂದಾಜು ಮಾಡಬೇಕಾದ್ರೆ 2 ಟೈಪ್ ಆಫ್ ಅಂದಾಜು ಮಾಡಬೇಕಾಗಿತ್ತು. ಒಂದು ಕಾನ್ಸ್ಟೆಂಟ್ ಪ್ರೈಸಸ್ ಅಲ್ಲಿ, ಇನ್ನೊಂದು ಕರೆಂಟ್ ಪ್ರೈಸಸ್ ಅಲ್ಲಿ. ಕರೆಂಟ್ ಪ್ರೈಸಸ್ ಅಲ್ಲಿ ಇನ್ಫ್ಲೇಷನ್ ಆ್ಯಡ್ ಆಗಿರೋದ್ರಿಂದ GSDP ಹೆಚ್ಚಾಗಿದೆ ಅನ್ನೋ ಫೀಲ್ ಬರ್ತಾ ಹೋಗುತ್ತೆ. ಬಟ್ ಕಾನ್ಸ್ಟೆಂಟ್ ಪ್ರೈಸಸ್ ಅಲ್ಲಿ ಇನ್ಫ್ಲೇಷನ್ನ ನೆಗೆಟ್ ಮಾಡೋದ್ರಿಂದ, ಇನ್ಫ್ಲೇಷನ್ ಕನ್ಸಿಡರ್ ಮಾಡಿಲ್ಲದೆ ಇರೋದ್ರಿಂದ ಅಲ್ಲಿ ಬೆಳವಣಿಗೆ ದರ ಕಡಿಮೆ ಅನಿಸ್ತಾ ಹೋಗುತ್ತೆ. ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದೊಂದು ಸ್ವಲ್ಪ ಡಿಫಿಕಲ್ಟ್. ನಾ ಯಾವಾಗಲೂ 2024ರಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೆ, 25ರಲ್ಲೂ ಮಾಡಿದ್ದೆ, ಈಗ 26ರಲ್ಲೂ ಕೂಡ ಮಾಡ್ತಾ ಇದ್ದೀನಿ ಎಕ್ಸ್ಪ್ಲನೇಷನ್ನು. ಹಾಗಾಗಿ ಈ ಒಂದು ಚಾಪ್ಟರ್ನ 24ರ ವಿಡಿಯೋ ಕೂಡ ನೋಡಿ, 25ರ ವಿಡಿಯೋ ಕೂಡ ನೋಡಿ, 26ರ ವಿಡಿಯೋ ಕೂಡ ನೋಡಿ. ಅವಾಗ ಏನೋ ಎಕ್ಸಾಂಪಲ್ ಕೊಟ್ಟಿರ್ಬೋದು, ಅವತ್ತಿನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಏನು ಮೈಂಡಿಗೆ ಬರುತ್ತೆ ಅದನ್ನು ಕೊಟ್ಟಿರ್ತೀವಿ ಎಕ್ಸ್ಪ್ಲನೇಷನ್. ಇವತ್ತು ಪೆನ್ನಿಂದ ಕೊಟ್ಟಿರ್ಬೋದು, ಇನ್ನೊಂದು ಯಾವುದೋ ಮತ್ತೊಂದು ಎಕ್ಸಾಂಪಲ್ ತೊಗೊಂಡಿರ್ಬೋದು. ಇವತ್ತು ಒಂದು ವೇಯಿಂದ ಡಿಸ್ಕಷನ್ ಮಾಡಿರ್ಬೋದು, ಇನ್ನೊಂದು ಯಾವುದೋ ವೇಯಿಂದ ಡಿಸ್ಕಷನ್ ಮಾಡಿರ್ಬೋದು. ಟೀಚಿಂಗ್ ಅಂದ್ರೇ ಹಾಗೆ, ಆ ಇನ್ಸ್ಟಂಟ್ ಟೈಮಲ್ಲಿ ಏನು ಐಡಿಯಾ ಬರುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡಿರ್ತೀವಿ ಅಷ್ಟೇ. ಅರ್ಥ ಮಾಡ್ಕೊಂಡ್ರೆ.
12.9 ಮೋಸ್ಟ್ಲಿ ನಂಬರ್ ನೋಡೋಣ ಮುಂದೆ. ಓಕೆ, ಸೊ ನೋಡೋಣ. ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ. ಒಟ್ಟು ಆಂತರಿಕ ಉತ್ಪನ್ನ ಅಂದ್ರೇನು? ಈಗ ನಮ್ಮ ಕರ್ನಾಟಕ ರಾಜ್ಯ ಅಂತ ತೆಗೆದುಕೊಳ್ಳೋಣ, ಅಥವಾ ನಮ್ಮ ಭಾರತ ದೇಶ ಅಂತ ತೆಗೆದುಕೊಳ್ಳೋಣ. ಈ ಭಾರತ ದೇಶದ ಒಟ್ಟಾರೆ ಗಡಿ ಭಾಗದೊಳಗಡೆ ಉತ್ಪನ್ನ ಆಗ್ತಕ್ಕಂತಹ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟಾರೆ ಮೌಲ್ಯವನ್ನು ನಾವು GDP ಅಂತ ಕರಿತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ಆಂತರಿಕ ಉತ್ಪನ್ನ. ಅಂದ್ರೆ ನಮ್ಮ ದೇಶದ ಗಡಿ ಭಾಗದೊಳಗಡೆನೆ ಉತ್ಪನ್ನ ಆಗಿರ್ಬೇಕು. ಅರ್ಥ ಮಾಡ್ಕೊಳ್ರಿ, ದೇಶದ ಗಡಿ ಭಾಗದೊಳಗಡೆ ಏನು ಆ ಸರಕು ಮತ್ತು ಸೇವೆಗಳ ಒಟ್ಟಾರೆ ಮೌಲ್ಯ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ರಾಜ್ಯ ಅಂತ ಬಂದಾಗ ರಾಜ್ಯದ ಗಡಿ ಭಾಗದೊಳಗಡೆ ಉತ್ಪನ್ನ ಆಗ್ತಕ್ಕಂಥ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟಾರೆ ಮೌಲ್ಯ ಒಂದು ಆರ್ಥಿಕ ವರ್ಷದಲ್ಲಿ, ಒಂದು ಆರ್ಥಿಕ ವರ್ಷ ಅಂದ್ರೆ ಏನು? ಈಗ 2025-26 ಆರ್ಥಿಕ ಸಮೀಕ್ಷೆಯನ್ನ ಡಿಸ್ಕಷನ್ ಮಾಡ್ತಾ ಇದೀವಿ. ಅಂದ್ರೆ 2025 ಆರ್ಥಿಕ ಸಮೀಕ್ಷೆ ಆರಂಭವಾಗದೆ ಏಪ್ರಿಲ್ 1, 2025 ಹಿಡ್ಕೊಂಡು 2026 ಮಾರ್ಚ್ 31 ಇದರ ಒಟ್ಟಾರೆ ಆರ್ಥಿಕ ವರ್ಷ ಇರುತ್ತೆ. ಅದರ ಒಳಗಡೆ ಎಷ್ಟು GSTP ಉತ್ಪನ್ನ ಆಯಿತು? ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನವು ರಾಜ್ಯದ ಆರ್ಥಿಕ ಪ್ರಗತಿಯನ್ನು ಅಳೆಯುವ ಪ್ರಮುಖ ಸೂಚಕವಾಗಿದೆ. ಇದು ರಾಜ್ಯ ಅರ್ಥವ್ಯವಸ್ಥೆಯ ಸಮಗ್ರ ಚಿತ್ರಣವನ್ನು ನೀಡುತ್ತದೆ. ಇದು ಸಮತೋಲಿತ ಆರ್ಥಿಕ ಬೆಳವಣಿಗೆಗೆ ಅಗತ್ಯವಿರುವ ಯೋಜನೆಗಳ ರಚನೆಯಲ್ಲಿ ನೀತಿ ನಿರೂಪಕರಿಗೆ, ಆಡಳಿತಗಾರರಿಗೆ, ಯೋಜನಾಕಾರರಿಗೆ ಸಹಕಾರಿಯಾಗ್ತಾ ಹೋಗುತ್ತೆ. ರಾಜ್ಯದ ಭೌಗೋಳಿಕ ವಿಸ್ತೀರ್ಣದಲ್ಲಿ ನಾವೇನು 1,91,000 ಅಂತೇನು ಚದರ ಕಿಲೋಮೀಟರ್ ಬಗ್ಗೆ ಹೇಳಿದ್ವಿ, ಆ ಭೌಗೋಳಿಕ ವಿಸ್ತೀರ್ಣದಲ್ಲಿ ಉತ್ಪಾದನೆಯಾಗುವ ಎಲ್ಲ ಸರಕು ಮತ್ತು ಸೇವೆಗಳ ಆರ್ಥಿಕ ಮೌಲ್ಯವನ್ನ ಪುನರಾವರ್ತಿಸದೆ, ನಾಟ್ ರಿಪೀಟಿಂಗ್, ಒಂದು ನಿರ್ದಿಷ್ಟ ಅವಧಿಗೆ ಅಂದ್ರೆ ಒಂದು ಫೈನಾನ್ಷಿಯಲ್ ಇಯರ್ಗೆ ಸಾಧಾರಣವಾಗಿ ಹಣಕಾಸು ವರ್ಷಕ್ಕೆ ಒಟ್ಟುಗೂಡಿಸುವುದನ್ನು ರಾಜ್ಯ ಆಂತರಿಕ ಉತ್ಪನ್ನ ಎಂದು ವ್ಯಾಖ್ಯಾನಿಸಬಹುದು. The state domestic product is defined as the aggregate of the economic value of all the goods and services produced within the geographical boundaries of the state, counted without duplication for a specific period of time by convention a financial year. Okay, ಸೊ ಇದರಲ್ಲಿ ಮತ್ತೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಬರ್ತವೆ. GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ. GNP ಅಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಒಟ್ಟು ರಾಷ್ಟ್ರೀಯ ಉತ್ಪನ್ನ. NDP ಅಂದರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ನಿವ್ವಳ ದೇಶೀಯ ಉತ್ಪನ್ನ. NNP ಅಂದರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್, ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಬರ್ತವೆ. ನೀವು ಆಲ್ಮೋಸ್ಟ್ ಎಕನಾಮಿಕ್ಸ್ ಟರ್ಮ್ಸ್ಗಳನ್ನೆಲ್ಲ ಓದಿರ್ತೀರಾ ಅಂತ ಭಾವಿಸ್ತಾ ಒಂದು ಜಸ್ಟ್ ಐಡಿಯಾ ಕೊಡೋದಾದರೆ, ನ್ಯಾಷನಲ್ ಇನ್ಕಮ್ ಅಂದರೆ ಏನು ಅಂದರೆ ಇಟ್ಸ್ ಅ ಮೀನ್ಸ್ ಆಫ್ ದ ವ್ಯಾಲ್ಯೂಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಬೈ ಕಂಟ್ರಿ ಡ್ಯೂರಿಂಗ್ ಅ ಫೈನಾನ್ಷಿಯಲ್ ಇಯರ್. ಒಂದು ಆರ್ಥಿಕ ವರ್ಷ ಅಂತ ತೆಗೆದುಕೊಂಡಾಗ ಆ ಆರ್ಥಿಕ ವರ್ಷದಲ್ಲಿ ಉತ್ಪಾದಿಸ್ತಕ್ಕಂಥ ಒಟ್ಟಾರೆ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು ಆ ದೇಶದ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಇಲ್ಲಿ 2 ಪಾಯಿಂಟ್ ಇಂಪಾರ್ಟೆಂಟ್. ಒಂದು, ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅನ್ನೋದು ಇಂಪಾರ್ಟೆಂಟ್, ರಿಪೀಟೆಡ್ ಆಗಬಾರ್ದು. ಓಕೆ, ಮತ್ತು ಒಂದು ಆರ್ಥಿಕ ವರ್ಷ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಮತ್ತೆ GDP ಅಂದರೆ GDP is the value of all the final goods and services produced within the boundary of the nation during a 1 year period. ಒಂದು ವರ್ಷದ ಅವಧಿಯಲ್ಲಿ ರಾಷ್ಟ್ರದ ಗಡಿ ಭಾಗದೊಳಗಡೆ ಉತ್ಪಾದಿಸಲಾಗುವ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು ದೇಶೀಯ ಉತ್ಪನ್ನ ಅಥವಾ ಒಟ್ಟು ಆಂತರಿಕ ಉತ್ಪನ್ನ ಅಂತ ಕರಿತೀವಿ. ಮತ್ತೆ ಅದರಲ್ಲಿ GDP ಬದಲಾಗಿ GNP ಅಂತ ಬರುತ್ತೆ. GNP ಅಂದ್ರೇನು, NDP ಅಂದ್ರೇನು, NNP ಅಂದ್ರೇನು ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೆ. ಇಂಡಿಯನ್ ಎಕನಾಮಿಕ್ ಸೀರೀಸ್ ಅಂತ. ರಾಷ್ಟ್ರೀಯ ಆದಾಯ, ಅಂಡರ್ಸ್ಟ್ಯಾಂಡಿಂಗ್ ದ GDP, GNP, NDP, NNP ಅಂತ ವಿತ್ ಸಿಂಪಲ್ ಎಕ್ಸಾಂಪಲ್ಗಳನ್ನ, ನನ್ನದೇ ಎಕ್ಸಾಂಪಲ್ಲು ಬೂಮ್ರಾ, ಕ್ರಿಸ್ ಗೇಲ್, ಅಮರೇಶ್, ಬೂಮ್ರಾ, ಕ್ರಿಸ್ ಗೇಲ್, ABC ಅಂತ ತೆಗೆದುಕೊಂಡು ಅಲ್ಲಿ ಈ ಎಲ್ಲ ಟರ್ಮ್ಗಳನ್ನು ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೆ. ಸಿಂಪಲ್ ಆಗಿ ಹೇಳೋದಾದರೆ GDP ಅಂದರೆ ಒಟ್ಟು ದೇಶೀಯ ಉತ್ಪನ್ನ. ಒಟ್ಟು ದೇಶೀಯ ಉತ್ಪನ್ನ ಅಂದರೆ ನಮ್ಮ ದೇಶದ ಗಡಿ ಭಾಗದೊಳಗಡೆ ಉತ್ಪಾದನೆ ಆಗ್ತಕ್ಕಂಥ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ. ಇಲ್ಲಿ ಅಮರೇಶ್, ನಾನು ನಾರ್ಮಲ್ ರೆಸಿಡೆಂಟ್ ಆಫ್ ಇಂಡಿಯಾ, ದೇಶದ ಒಳಭಾಗದೊಳಗಡೆನೆ ನನ್ನ ಇನ್ಕಮ್ ಇರ್ತಕ್ಕಂಥದ್ದು. ಅದೇ ಥರ ಕ್ರಿಸ್ ಗೇಲು ಫಾರಿನರ್ ಆದರೂ ಕೂಡ ನಮ್ಮ ದೇಶದಲ್ಲಿ IPL ಆಡ್ತಾ ಇದ್ದ, ನಮ್ಮ ದೇಶದಲ್ಲಿ ಆತನ ಹೋಟೆಲ್ ಇದ್ವು, ನಮ್ಮ ದೇಶದಲ್ಲಿ ಆತನ ಇನ್ಕಮ್ ಜನರೇಟ್ ಆಗ್ತಾ ಇತ್ತು. ಹಾಗಾಗಿ ವಿ ಕನ್ಸಿಡರ್ಡ್ ಆಸ್ ಎ ನಮ್ಮ GDPಗೆ ಕನ್ಸಿಡರ್ ಮಾಡಿದ್ವಿ. ಇದನ್ನ ಯಾಕೆ ಕ್ರಿಸ್ ಗೇಲ್ದು ಬೂಮ್ರಾದ ಎಕ್ಸಾಂಪಲ್ ತೆಗೆದುಕೊಂಡಿದ್ದೆ ಅಂದರೆ, ಅವತ್ತು ಈ ವಿಡಿಯೋ ಮಾಡಬೇಕಾದ್ರೆ
ಸೊ ಅವರೆಲ್ಲ ಬಹಳ ಸುದ್ದಿಯಲ್ಲಿದ್ದರು. ಇವತ್ತು ರಿಟೈರ್ಮೆಂಟ್ ಆಗಿರ್ಬೋದು ಕ್ರಿಸ್ ಗೇಲ್. ಓಕೆ, ಒಂದು ಇದು GDP ಒಳಗಡೆ ಒಟ್ಟು ದೇಶ ಉತ್ಪನ್ನ ಅಥವಾ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಒಳಗಡೆ ಡಿಪ್ರಿಷಿಯೇಷನ್ ಕಳೆದ್ರೆ ಬರೋದೇ NDP, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ ನಿವ್ವಳ ದೇಶೀಯ ಉತ್ಪನ್ನ. ಓಕೆ, ಇನ್ನು GNP ಅಂದ್ರೆ ಏನು ಅಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂದ್ರೆ ಭಾರತೀಯರು ನಾನು ಭಾರತೀಯ, ಬೂಮ್ರಾನು ಕೂಡ ಭಾರತೀಯ ಅಂತ ಅನ್ಕೊಳ್ಳೋಣ. ಬೂಮ್ರಾ ಅದು ಒಂದು ಹೋಟೆಲ್ ಇದೆ ದುಬೈಯಲ್ಲಿ, ಒಂದು ರೆಸ್ಟೋರೆಂಟ್ ಇದೆ ಅಂತ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ, ಹೈಪೋಥೆಟಿಕಲ್ ಎಕ್ಸಾಂಪಲ್. ಬೂಮ್ರಾ ಇನ್ಕಮ್ಮು ಅಬ್ರಾಡಲ್ಲಿ ಏನು ಬರುತ್ತೆ ಅದನ್ನು ನಾವು ಕನ್ಸಿಡರ್ ಮಾಡ್ತಾ ಇರಲಿಲ್ಲ GDPಗೆ. ಯಾಕಂದರೆ ಬೂಮ್ರಾ ರೆಸ್ಟೋರೆಂಟ್ ದುಬೈಯಲ್ಲಿ ಏನಿದೆ ಅದರ ಇನ್ಕಮನ್ನು ನಮ್ಮ GDP ಕನ್ಸಿಡರ್ ಮಾಡಲ್ಲ, ಬಿಕಾಸ್ ಇಟ್ಸ್ ನಾಟ್ ಕಮ್ಸ್ ಅಂಡರ್ ಇಂಡಿಯನ್ ಜಿಯೋಗ್ರಫಿಕಲ್ ಏರಿಯಾ. ಅದಕ್ಕೋಸ್ಕರ ಹೇಳಿದ್ದೀವಿ GDP ಅಂದ್ರೇನು, ಒಂದು ರಾಜ್ಯದ ಅಥವಾ ಒಂದು ದೇಶದ ಗಡಿ ಭಾಗದೊಳಗಡೆ ಉತ್ಪಾದನೆ ಆಗ್ತಕ್ಕಂಥ ಒಟ್ಟು ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯ. ವೆದರ್ ಇಟ್ ಇಸ್ ಅ ಫಾರಿನರ್, ವೆದರ್ ಇಟ್ ಇಸ್ ಎ ಇಂಡಿಯನ್ ನ್ಯಾಷನಲ್, ಯಾರೇ ಆಗಿರಲಿ ಸಂಬಂಧ ಇಲ್ಲ. ಇಲ್ಲಿ ಒಟ್ಟು ಅವ್ರು ನಮ್ಮ ದೇಶದ ಗಡಿ ಭಾಗದೊಳಗೆ ಉತ್ಪನ್ನ ಆದರೆ ಅದು ನಮ್ಮ GDP ಕನ್ಸಿಡರ್ ಆಗುತ್ತೆ. ಆದರೆ ಬೂಮ್ರಾ ಅವರ ರೆಸ್ಟೋರೆಂಟ್ ಏನಿದೆ ದುಬೈಯಲ್ಲಿ ಅದು ನಮ್ಮ ದೇಶದ ಗಡಿ ಭಾಗದೊಳಗೆ ಇರಲಿಲ್ಲ, ಹಾಗಾಗಿ ಅದನ್ನು ನಾವು GDPಗೆ ಕನ್ಸಿಡರ್ ಮಾಡ್ತಾ ಇರಲಿಲ್ಲ. ಆದರೆ GNP ಅಂದಾಗ ಕನ್ಸಿಡರ್ ಮಾಡ್ತೀವಿ. GNP ಅಂದಾಗ ನಮ್ಮ ದೇಶದ ನಾರ್ಮಲ್ ರೆಸಿಡೆಂಟ್ಸ್ ಎಲ್ಲೇ ಅವ್ರು ಇನ್ಕಮ್ ಜನರೇಟ್ ಮಾಡಲಿ ಅದೆಲ್ಲವೂ ನಮ್ಮ GNPಗೆ ಬರುತ್ತೆ, GNPಗೆ, ನಾಟ್ GDPಗೆ. ಮತ್ತು ಅದರೊಳಗಡೆ ಡಿಪ್ರಿಷಿಯೇಷನ್ ಸವಕಳಿಯನ್ನು ತೆಗೆದ್ರೆ NNP ಬರುತ್ತೆ. ಭಾಳ ಕನ್ಫ್ಯೂಷನ್ ಆದರೆ ಅಮರ್ಸ್ ಕ್ಲಾಸಸ್ GDP NDP ಅಂತ ನೋಡಿರಿ, ಯೂಟ್ಯೂಬಲ್ಲಿ ಬರುತ್ತೆ, ನೋಡಿ. ಇಷ್ಟು ಹೇಳ್ತಾ ಮುಂದೆ ಹೋಗೋಣ. ಇನ್ನು 2025-26ನೇ ಸಾಲಿನ ಮುನ್ಸೂಚನಾ ಅಂದಾಜುಗಳ ಪ್ರಕಾರ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನವು ಪ್ರಸಕ್ತ ಬೆಲೆಗಳಲ್ಲಿ 12.9%. ಇಲ್ಲಿ ಆ್ಯಕ್ಚುಲಿ ಸ್ಥಿರ ಬೆಲೆಗಳಲ್ಲಿ 8.1. ಇಲ್ಲಿ ನಾವು ಪ್ರಶ್ನೆಯಲ್ಲಿ ಏನಿತ್ತು ಆನ್ಸರ್ ರಾಂಗ್ ಇದೆ, ಒಂದು ಸ್ವಲ್ಪ ತಿಳ್ಕೊಳ್ಳಿ. ಇಲ್ಲಿ ಏನು ಸ್ಥಿರ ಬೆಲೆಗಳಲ್ಲಿ 8.1 ತಪ್ಪಿದೆ, ಆನ್ಸರ್ 8.1 ಬರ್ಕೊಳ್ರಿ. ಕರೆಂಟ್ ಪ್ರೈಸಸ್ ಅಲ್ಲಿ 12.9. ಓಕೆ, ಸೊ ಅದೊಂದು ಮಾಡಿಫೈ ಮಾಡ್ಕೊಳ್ರಿ. The advance estimates of Karnataka's gross state domestic product for the year 2025-26 is GSTP is estimated to be 32,81,065 crore in current prices, registering a growth of 12.9%. ಅಂದರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ 2024-25 ಆರ್ಥಿಕ ವರ್ಷದಲ್ಲಿ ಎಷ್ಟು GSTP ಕಲೆಕ್ಟ್ ಆಗಿತ್ತು ಅಥವಾ GSTP ಇತ್ತು ಕರ್ನಾಟಕದ್ದು, ಅದಕ್ಕಿಂತಲೂ 12.9% ಜಾಸ್ತಿ ಆಗಿ 32,81,065 ಕೋಟಿ ರೂಪಾಯಿಗಳಾಗ್ತಾ ಇದೆ ಕರ್ನಾಟಕದ GSTP. 2 ನಂಬರ್ಗಳನ್ನ ನೆನ್ಪಿಟ್ಬಿಡಿ, 2 ನಂಬರ್ ಇಡೀ ನಮ್ಮ ಆರ್ಥಿಕ ಸಮೀಕ್ಷೆ ಮುಗಿಯವರೆಗೂ ಕೂಡ ಬೇಕಾಗುತ್ತೆ. 12.9% ಗ್ರೋತು, 32,81,065 ಕ್ರೋರು ಕರ್ನಾಟಕದ GSTP ಅಂದಾಜು ಮಾಡಿರ್ತಕ್ಕಂಥದ್ದು. ಇದು ಪ್ರಸಕ್ತ ಬೆಲೆಗಳಲ್ಲಿ ಅಥವಾ ಕರೆಂಟ್ ಪ್ರೈಸಸ್ ಅಲ್ಲಿ. ಇಲ್ಲ ಸರ್ ನಮಗೆ ಇನ್ಫ್ಲೇಷನ್ ತೆಗೆದು ಬಿಡ್ರಿ, ಆ 10 ರೂಪಾಯಿ ಪೆನ್ 12 ರೂಪಾಯಿ ಮಾರಿದ್ವಲ್ಲ ಹಂಗೆ ಬೇಡ, ನಮಗೆ ಒಂದು ಬೇಸ್ ಪ್ರೈಸ್ ಇಟ್ಕೊಂಡು 10 ರೂಪೀಸ್ ಅಂದ್ಕೊಂಡು ಎಷ್ಟು ನಂಬರ್ ಜಾಸ್ತಿ ಮಾಡಿದ್ರು ಅಂತ ಏನು ಮಾತಾಡಿದ್ವಲ್ವಾ ಸ್ಥಿರ ಬೆಲೆಗಳಲ್ಲಿ, ಆ ಪ್ರಕಾರ ಎಷ್ಟಾಗುತ್ತೆ GSTP ಅಂತ ಕೇಳಿದ್ರೆ, ಅದೇ ರೀತಿ ಸ್ಥಿರ ಬೆಲೆಗಳಲ್ಲಿ ಅಂದರೆ 2011-12 ಬೇಸ್ ಆಗಿಟ್ಕೊಂಡು ಆ ಪ್ರೈಸ್ಗಳಲ್ಲಿ ಎಷ್ಟು ಜಾಸ್ತಿ ಆಯಿತು ಅಂತ ನೋಡಿದಾಗ 8.1% ಹೆಚ್ಚಿಗೆ ಆಗಿ 17,23,006 ಕೋಟಿ ರೂಪಾಯಿಗಳಾಗ್ತಾ ಇದೆ. ಇದು ಸ್ಥಿರ ಬೆಲೆಗಳಲ್ಲಿ, ಕಾನ್ಸ್ಟೆಂಟ್ ಪ್ರೈಸಸ್ಸಲ್ಲಿ. ಈ ಸೆಟ್ ಆಫ್ ನಂಬರ್ಸ್ ನೆನಪಿಡಿ. ಓಕೆ, ಎಕ್ಸಾಮಲ್ಲಿ ಸ್ಥಿರ ಬೆಲೆ ಅಂತ ಕೇಳಿದರೆ 8.1 17,23,006 crore. ಪ್ರಸಕ್ತ ಬೆಲೆಗಳಿಂದ ಕೇಳಿದರೆ 12.9% ಗ್ರೋತು, 32,81,065 crores ಒಟ್ಟಾರೆ GSTP ಅನ್ನೋದು ನೆನಪಿಡಬೇಕಾಗುತ್ತೆ. ಓಕೆ, ಒಂದು ಕಡೆ ನೋಟ್ ಮಾಡ್ಕೊಂಡ್ರೆ ಇವು ಪದೇ ಪದೇ ಬರ್ತಾ ಹೋಗ್ತವೆ, ಅದಕ್ಕೋಸ್ಕರ. ಓಕೆ, ನಾನು ಹೇಳ್ತೀನಿ ಸ್ಥಿರ ಬೆಲೆಗಳಲ್ಲಿ ಎಷ್ಟ್ರಿ ಅಂತ ಕೇಳಿದರೆ ಅದು ನೆನಪಿಟ್ಟಿರಬೇಕು. ಪ್ರಸಕ್ತ ಬೆಲೆಗಳಲ್ಲಿ ಎಷ್ಟ್ರಿ ಅಂತ ಕೇಳಿದರೆ 12.9 + 32 lakh ನೆನಪಿಡಬೇಕು, ಮರೆತು ಹೋಗ್ಬಾರ್ದು. ಓಕೆ, 2025-26ನೇ ಸಾಲಿನಲ್ಲಿ
ಸ್ಥಿರ ಅಂದರೆ 2011-12 ಬೆಲೆಗಳಲ್ಲಿ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನವು 8.1% ಬೆಳವಣಿಗೆಯನ್ನು ಸಾಧಿಸುವ ನಿರೀಕ್ಷೆ ಇದ್ದು, ರಾಷ್ಟ್ರೀಯ ಆಂತರಿಕ ಉತ್ಪನ್ನದ ಬೆಳವಣಿಗೆಯೇ 7.4% ಇರಬಹುದು ಎಂದು ಅಂದಾಜಿಸಲಾಗಿದೆ. ನೋಡಿ, ನಮ್ಮ ರಾಜ್ಯದ್ದು 8.1. ಕಾನ್ಸ್ಟೆಂಟ್ ಪ್ರೈಸಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕಾನ್ಸ್ಟೆಂಟ್ ಪ್ರೈಸಸ್ಸಲ್ಲಿ ರಾಜ್ಯ 8.1, ದೇಶ 7.4. ಈಗ ಹೇಳಿ, ದೇಶದ ಬೆಳವಣಿಗೆ ಜಾಸ್ತಿ ಇದೆಯಾ, ರಾಜ್ಯದ ಬೆಳವಣಿಗೆ ಜಾಸ್ತಿ ಇದೆಯಾ ಅಂದರೆ ನಮ್ಮ ರಾಜ್ಯದ ಬೆಳವಣಿಗೆ ಜಾಸ್ತಿ ಇದೆ. ಇನ್ನು ಪ್ರಸಕ್ತ ಬೆಲೆಗಳಲ್ಲಿ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನವು 12.9%, 32,81,065 ಕೋಟಿಗಳಾಗುವ ಸಾಧ್ಯತೆ ಇದೆ. ಇದೇ ಅವಧಿಯಲ್ಲಿ ರಾಷ್ಟ್ರೀಯ ಆಂತರಿಕ ಉತ್ಪನ್ನವು 8.0 ಬೆಳವಣಿಗೆಯೊಂದಿಗೆ 357 ಲಕ್ಷದ ಅಂದರೆ 3,57,13,886 ಕೋಟಿ ದೇಶದ GDP 2025-26 ಆಗಬಹುದು ಅನ್ನುವ ಅಂದಾಜನ್ನು ಕೇಂದ್ರ ಸರ್ಕಾರ ಮಾಡಿದೆ. 2025-26ನೇ ಸಾಲಿನಲ್ಲಿ ರಾಷ್ಟ್ರೀಯ ಆಂತರಿಕ ಉತ್ಪನ್ನದಲ್ಲಿ ರಾಜ್ಯದ ಕೊಡುಗೆ 9.2%. ಇದು ಕೂಡ ಇಂಪಾರ್ಟೆಂಟ್. ಈಗ 3,57,13,886 ಕೋಟಿ ಏನಿದೆ ದೇಶದ ಒಟ್ಟು GDP, ಆ GDPಗೆ ಕರ್ನಾಟಕದ ಕೊಡುಗೆ ಎಷ್ಟಿದೆ ಅಂದರೆ 32,81,065 ಕೋಟಿ ರೂಪಾಯಿ. ಎಷ್ಟು ಪರ್ಸೆಂಟೇಜ್ ಅಂದರೆ 9.2%. ಇಡೀ ದೇಶದ GDPಗೆ 9.2% ಕರ್ನಾಟಕದ ಕೊಡುಗೆ ಇದೆ. ಆಲ್ಮೋಸ್ಟ್ 10% ನಾವೇ ಕೊಡ್ತಾ ಇದ್ದೀವಿ GDP ಕೊಡುಗೆ. ಓಕೆ, ಸೊ ನೋಡಿ ಈ ಥರ. ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ 32,81,065 ಕೋಟಿ ರೂಪಾಯಿ. ಕಳೆದ ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ 12.9% ಹೆಚ್ಚಿಗೆ ಆಗಿದೆ. ದೇಶದ ಒಟ್ಟು ಆಂತರಿಕ ಉತ್ಪನ್ನ ಎಷ್ಟಾಗಬಹುದು ಅಂತ ಅಂದಾಜು ಮಾಡಿದರೆ 3,57,13,886 ಕೋಟಿ. ಅದು ರಾಜ್ಯದ 8% ಗ್ರೋತ್ ಆಗ್ತಾ ಇದೆ. ನಮ್ಮ ರಾಜ್ಯಕ್ಕೂ ದೇಶದ ಗ್ರೋತ್ ಕಂಪೇರ್ ಮಾಡಿದರೆ 4.9% ಜಾಸ್ತಿ ಇದೀವಿ ನಾವು ಬೆಳವಣಿಗೆ ದರ. ಅರ್ಥ ಮಾಡ್ಕೊಂಡ್ರೆ. ಇನ್ನು ಸ್ಥಿರ ಬೆಲೆಗಳನ್ನು ತೆಗೆದುಕೊಂಡಾಗ 17,23,006 ಕೋಟಿ ಕರ್ನಾಟಕದ GSDP, 8.1% ಗ್ರೋತು. ದೇಶದ ಎಷ್ಟಿದೆ ಅಂದರೆ 2,01,89,919. ಇದು ದೇಶದ ಒಟ್ಟು ಆಂತರಿಕ ಉತ್ಪನ್ನ ಸ್ಥಿರ ಬೆಲೆಗಳಲ್ಲಿ 7.4% ಗ್ರೋತ್. ಕಂಪೇರ್ ಟು ಕರ್ನಾಟಕ ಸ್ಟೇಟ್ ಗ್ರೋತು ನಾವೇ ಮುಂದೆ ಇದ್ದೀವಿ ಕರ್ನಾಟಕದ ದೇಶದ GDP ಗ್ರೋತ್ಗಿಂತಲೂ. ಓಕೆ, ಇನ್ನಿದರಲ್ಲಿ ನಾಮಿನಲ್ GDP ಮತ್ತು ರಿಯಲ್ GDP ಅಂತಕ್ಕಂಥ ಎರಡು ಅಂಶಗಳು ಬರ್ತಾ ಹೋಗ್ತವೆ. ಈಗ ಏನು ಹೇಳಿದ್ದೀವಿ ನಾವು, ನಾಮಿನಲ್ GDP ಅಂದರೆ ಕರೆಂಟ್ ಪ್ರೈಸಸ್ಸಲ್ಲಿ ಪ್ರಸಕ್ತ ಬೆಲೆಗಳಲ್ಲಿ GDPಯನ್ನು ಕನ್ಸಿಡರ್ ಮಾಡಿದರೆ ನಾಮಿನಲ್ GDP ಆಗುತ್ತೆ. ರಿಯಲ್ GDP ಅಂದರೆ ಸ್ಥಿರ ಬೆಲೆಗಳಲ್ಲಿ ಅಥವಾ ಕಾನ್ಸ್ಟೆಂಟ್ ಪ್ರೈಸಸ್ಸಲ್ಲಿ ನಾವು GDPಯನ್ನು ಕನ್ಸಿಡರ್ ಮಾಡಿದರೆ ರಿಯಲ್ GDP ಆಗುತ್ತೆ. ಇಲ್ಲಿ ಏನು ಗಮನಿಸಬೇಕು, ರಿಯಲ್ GDPಯಲ್ಲಿ ಒಂದು ಕಾನ್ಸ್ಟೆಂಟ್ ಪ್ರೈಸ್ ಅಥವಾ ಕಾನ್ಸ್ಟೆಂಟ್ ಬೇಸ್ ಇಯರ್ ಇಟ್ಕೊಂಡು ಆ ಬೇಸ್ ಇಯರಿಗೆ ತಕ್ಕಂತೆ ನಾವು GDPಯನ್ನು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ನಾಮಿನಲ್ GDPಲಿ ಇನ್ಫ್ಲೇಷನ್ ಆದ ನಂತರ ಆ ಬೆಲೆ, ವಸ್ತುವಿನ ಬೆಲೆ ಹೆಚ್ಚಿಗೆ ಆದ ಮೇಲೆ ಕೂಡ ನಾವು GDPಗೆ ಎಷ್ಟು ಕೊಡುಗೆ ಸಿಕ್ತು ಅಂತ ನೋಡಿದಾಗ ಜನರಲ್ ಆಗಿ ಹೆಚ್ಚಿಗೆ ಆಯಿತು ಅಂತ ಫೀಲ್ ಬರುತ್ತೆ. ಓಕೆ, ಇನ್ನು ಸಿವಿಲ್ PC ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, GDPಯ ಪೂರ್ಣ ರೂಪವೇನು? ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ GDP? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇನ್ನು KPSC ಕೋಆಪರೇಟಿವ್ ಇನ್ಸ್ಪೆಕ್ಟರ್ 2023ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು, ನಾಮಮಾತ್ರ GDP ಅಥವಾ ನಾಮಿನಲ್ GDPಯು ನೈಜ GDPಗೆ ಸಮಾನವಾಗಿದ್ದರೆ, ಇಫ್ ಎ ನಾಮಿನಲ್ GDP ಈಸ್ ಈಕ್ವಲ್ ಟು ರಿಯಲ್ GDP ದೆನ್, ಅಂದರೆ ನಾಮಿನಲ್ GDP ಡಿವೈಡೆಡ್ ಬೈ ರಿಯಲ್ GDP ಇಸ್ ಈಕ್ವಲ್ ಟು 1 ಆಗಿದ್ದರೆ ಅದರ ಅರ್ಥ ನಾಮಿನಲ್ GDP ಮತ್ತು ರಿಯಲ್ GDP ಎರಡೂ ಈಕ್ವಲ್ ಆಗಿದೆ ಅಂದರೆ ಏನು ಅರ್ಥ ಹೇಳಿ? ಇನ್ಫ್ಲೇಷನ್ ಭಾಳ ಆಗಿಲ್ಲ ಅಂದಂಗೆ ಅರ್ಥ. ಅಷ್ಟೇ, ಬೇಸ್ ಇಯರ್ಗೆ ಎಷ್ಟಿತ್ತು ಅಷ್ಟೇ ಇನ್ಫ್ಲೇಷನ್ ಇದೆ, ಏನು ಹೆಚ್ಚಿಗೆ ಆಗಿಲ್ಲ ಅಂತ. ಆಗ GDP ಅನ್ನೋದು ಬರೋ ಒಂದಕ್ಕೆ ಸಮಾನವಾಗಿದೆ ಅಂದಂಗೆ. ಇದನ್ನು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ ಕ್ವಶನ್ ಪೇಪರ್ಸ್, ಹೋಗಿ ನೋಡಿ. ಓಕೆ, ಇನ್ನು ನಾಮಿನಲ್ GDP ಮತ್ತು ರಿಯಲ್ GDP ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು
ಇಲ್ಲೂ ಕೂಡ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳಿದ್ದಾರೆ. ಇದನ್ನು ಆಲ್ರೆಡಿ ನಾನು ಪೆನ್ ಎಕ್ಸಾಂಪಲ್ ತೆಗೆದುಕೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೇಮ್ ಇದೆ ನೋಡಿ. ಇದರ PDF ಕೊಟ್ಟಾಗ ನಿಧಾನವಾಗಿ ಓದ್ಕೊಂಡ್ರೆ ಅರ್ಥ ಆಗುತ್ತೆ. ಓಕೆ, ನಾಮಿನಲ್ GDP ಆ್ಯಂಡ್ ರಿಯಲ್ GDP ಡಿಫ್ರೆನ್ಸ್ ಏನಾದರೂ 1 ಇದ್ದರೆ ಅವಾಗ ನಾವು ಈ GDP ಅನ್ನೋದು ಬರೋ 1ಕ್ಕೆ ಸಮಾನವಾಗಿದೆ. GDP ಡಿಫ್ಲೇಟರ್ ಈಸ್ ಈಕ್ವಲ್ ಟು 1 ಅಂತ ಕರಿತೀವಿ. ಸೊ ಎಕನಾಮಿಕ್ಸಲ್ಲಿ ಇನ್ನಷ್ಟು ಮಾಹಿತಿಯನ್ನು ಓದಿ. ಇನ್ನು ರೇಷ್ಮೆ ಕೃಷಿ ವಿಸ್ತರಣಾಧಿಕಾರಿ 22 ಕರೆಂಟ್ ಅಫೇರ್ಸ್ ಪ್ರಶ್ನೆ ಬಂದಿದ್ದು. ಕ್ಲಾಸ್ ನಂಬರ್ 301ರಲ್ಲಿ ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ ಏನು ಕೇಳಿದ್ರು ಅಂದರೆ 2021-22ರ ಸಾಲಿನಲ್ಲಿ ಕರ್ನಾಟಕ ರಾಜ್ಯದ ಬೆಳವಣಿಗೆ ದರ ಸ್ಥಿರ ಬೆಲೆಗಳಲ್ಲಿ ಅಂತ ಕೇಳಿದ್ದಾರೆ. ನಾನು ಇಷ್ಟವರೆಗೂ ಕಾನ್ಸ್ಟೆಂಟ್ ಪ್ರೈಸ್ ಸ್ಥಿರ ಬೆಲೆಗಳು, ಕರೆಂಟ್ ಪ್ರೈಸ್ ಪ್ರಸಕ್ತ ಬೆಲೆಗಳು ಅಂತ ಏನು ಹೇಳ್ತಾ ಇದ್ದೆ, ಬಿಡಿ ಸರ್ ಅವೆಲ್ಲ ಯಾವಾಗ ಕೇಳ್ತಾರೆ ಎಕ್ಸಾಮಲ್ಲಿ ಅಂತ ಫೀಲ್ ಆಗ್ತಾ ಇದ್ರೆ ಎಕ್ಸಾಮಲ್ಲಿ ಕೇಳಿರತಕ್ಕಂಥದ್ದನ್ನು ನಿಮಗೆ ತೋರಿಸಿ ಎಚ್ಚರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕರ್ನಾಟಕ ಸ್ಟೇಟ್ಸ್ ಗ್ರೋತ್ ರೇಟ್ ಅಟ್ ಕಾನ್ಸ್ಟೆಂಟ್ ಪ್ರೈಸಸ್ ಇನ್ 21-22 ಅಂತ 2023ರ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ರೇಷ್ಮೆ ಕೃಷಿ ವಿಸ್ತರಣಾ ಅಧಿಕಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಅದನ್ನು ನಾವು ಕ್ಲಾಸ್ ನಂಬರ್ 301ರಲ್ಲಿ ಯಾವಾಗೋ ಡಿಸ್ಕಷನ್ ಮಾಡಿದ್ದೀವಿ ಆಲ್ರೆಡಿ. ಇವತ್ತು 2025-26ರ ಒಂದು ಆರ್ಥಿಕ ವರ್ಷದಲ್ಲಿ ಸ್ಥಿರ ಬೆಲೆಗಳಲ್ಲಿ ಎಷ್ಟು ಗ್ರೋತ್ ಇದೆ, ಕರೆಂಟ್ ಪ್ರೈಸಸ್ ಅಲ್ಲಿ ಎಷ್ಟು ಗ್ರೋತ್ ಇದೆ ಅನ್ನೋದು ಈ ನಂಬರ್ ನೆನ್ಪಿಡಿ. 8.0 and 12.9 ಅಂತ ಹೇಳಿದ್ದೆ ನಾನು. ಈ ನಂಬರ್ ಮರ್ತ್ಬಿಡಿ. ಇವಾಗ ಏನು ಕೊಟ್ಟಿದ್ದಾರೆ ಆ ನಂಬರ್, ಪ್ರಶ್ನೆ ಹಿಂಗೆ ಬರುತ್ತೆ ಅನ್ನೋ ಐಡಿಯಾ ಇರಲಿ. ಕ್ವಶನ್ ನಂಬರ್ 3, 2025-26ರಲ್ಲಿ ರಾಷ್ಟ್ರೀಯ ಆಂತರಿಕ ಉತ್ಪನ್ನಕ್ಕೆ ರಾಜ್ಯದ ಆಂತರಿಕ ಉತ್ಪನ್ನದ ಪಾಲು ಎಷ್ಟಿದೆ ಇಲ್ಲಿ ಹೇಳ್ತಾ ಇದ್ದೆ ನಾನು. ನೋಡ್ರಿ, ಇಷ್ಟೆಲ್ಲ ಇದೆಯಲ್ಲ, ಕರ್ನಾಟಕದ ಪಾಲು ಎಷ್ಟಿದೆ ಇಡೀ ದೇಶದ ರಾಷ್ಟ್ರೀಯ ಉತ್ಪನ್ನಕ್ಕೆ ಅಂದರೆ 9.2% ಅಂತ ಹೇಳ್ತಾ ಇದೀವಲ್ಲ. ಪ್ರಶ್ನೆ ಹಿಂಗೆ ರೆಡಿ ಆಗುತ್ತೆ. 9.2% ಕೊಡುಗೆ ಇದೆ ರಾಷ್ಟ್ರೀಯ ಉತ್ಪನ್ನಕ್ಕೆ ನಮ್ಮ ರಾಜ್ಯದ್ದು 25-26ನೇ ಸಾಲಿನಲ್ಲಿ. 25-26ನೇ ಸಾಲಿನಲ್ಲಿ ರಾಷ್ಟ್ರೀಯ ಆಂತರಿಕ ಉತ್ಪನ್ನದಲ್ಲಿ ರಾಜ್ಯದ ಕೊಡುಗೆ 9.2% ಎಂದು ಅಂದಾಜಿಸಲಾಗಿದೆ. ಕ್ವಶನ್ ನಂಬರ್ 4, ಈ ಒಂದು 25-26ರ ಆರ್ಥಿಕ ಸಮೀಕ್ಷೆಯಲ್ಲಿ 24-25ರ ಅಂದರೆ ಕಳೆದ ವರ್ಷದ ಡೀಟೇಲ್ಸ್ ಕೂಡ ಬಂದಿರ್ತವೆ. ಅವನ್ನು ಕೂಡ ನೆನ್ಪಿಟ್ಟಿರಬೇಕು. ಏನು ಬಂದಿದ್ದು ಡೀಟೇಲ್ಸು? 2024-25ರ ಒಟ್ಟು ರಾಜ್ಯದ ಆಂತರಿಕ ಉತ್ಪನ್ನದಲ್ಲಿ ಯಾವ ವಲಯವು ಅತ್ಯಧಿಕ ಶೇಕಡಾವಾರು ಬೆಳವಣಿಗೆ ದರವನ್ನು ಹೊಂದಿದೆ? ವಿಚ್ ಸೆಕ್ಟರ್ ಆಸ್ ದ ಹೈಯೆಸ್ಟ್ ಪರ್ಸೆಂಟೇಜ್ ಗ್ರೋತ್ ರೇಟ್ ಇನ್ ದ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇನ್ 24-25? ಈಗ ಒಂದು ರಾಜ್ಯ, ಒಂದು ದೇಶ ಅಂದಾಗ 3 ವಲಯಗಳನ್ನು ಮಾಡ್ಕೊಂಡಿದ್ದೀವಿ ನಾವು. ಪ್ರೈಮರಿ ಸೆಕ್ಟರ್, ಪ್ರಾಥಮಿಕ ವಲಯ ಅಥವಾ ಕೃಷಿ ವಲಯ ಅಂತ ಕರಿತೀವಿ, 1. ಎರಡನೇದು ಸೆಕೆಂಡರಿ ಸೆಕ್ಟರ್ ಅಥವಾ ದ್ವಿತೀಯಕ ವಲಯ ಅಥವಾ ಕೈಗಾರಿಕಾ ವಲಯ ಅಂತ ಕರಿತೀವಿ. ಮೂರನೇದು ಟರ್ಷರಿ ಸೆಕ್ಟರ್ ಅಂತ ಏನು ಕರಿತೀವಿ ಅಥವಾ ತೃತೀಯ ವಲಯ ಮತ್ತು ಸೇವಾ ವಲಯ ಅಂತ ಕರಿತೀವಿ. ಈ 3 ವಲಯಗಳಲ್ಲಿ ಕರ್ನಾಟಕದ GSDPಗೆ ಅತ್ಯಧಿಕ ಶೇಕಡಾವಾರು ಬೆಳವಣಿಗೆ ದರವನ್ನು ಹೊಂದಿರತಕ್ಕಂಥದ್ದು ಯಾವುದು? ಶೇಕಡಾವಾರು ಬೆಳವಣಿಗೆ ದರ. ಈಗ 24-25ರಲ್ಲಿ 8% ಬೆಳವಣಿಗೆ ಹೊಂದಿದೆ ಅನ್ಕೊಳ್ಳೋಣ ಕೃಷಿ, ಅಥವಾ ಕೈಗಾರಿಕಾ ವಲಯ 9% ಅನ್ಕೊಳ್ಳೋಣ, ಸೇವಾ ವಲಯ 10% ಅನ್ಕೊಳ್ಳೋಣ. ಅದೇ ಥರ ಮುಂದಿನ ವರ್ಷದಲ್ಲಿ ಕೃಷಿ ಕಡಿಮೆ ಆಗ್ಬೋದು, 7% ಇಳಿಬೋದು. ಸೇವಾ ವಲಯ 12%ಗೆ ಇರ್ಬೋದು, ಸೇವಾ ವಲಯ 12%ಗೆ ಇರ್ಬೋದು. ಕೈಗಾರಿಕಾ ವಲಯ 8%ಗೆ ಇಳಿಬೋದು. ಸೊ ಯಾವ್ಯಾವ ವಲಯ ಎಷ್ಟೆಷ್ಟು ಏರಿದೆ, ಎಷ್ಟೆಷ್ಟು ಇಳಿದಿದೆಯಾ ಅಂತ ಗೊತ್ತಿರಬೇಕು. ಇನ್ನೊಂದು, ಒಟ್ಟು GSDPಗೆ ಆಯಾ ವಲಯದ ಕೊಡುಗೆ ಎಷ್ಟು ಅನ್ನೋದು ಬೇರೆ, ಶೇಕಡಾವಾರು ಬೆಳವಣಿಗೆ ಅನ್ನೋದು ಬೇರೆ. ಅರ್ಥ ಮಾಡ್ಕೊಳ್ರಿ, ಕನ್ಫ್ಯೂಸ್ ಆಗೋದು ಬೇಡ. ಮತ್ತೆ ಬರೋಣ. ಸೇವಾ ವಲಯನೇ ಹೆಚ್ಚಿಗೆ ಬೆಳವಣಿಗೆಯನ್ನು ಹೊಂದಿತ್ತು ನೋಡೋಣ. ಕೃಷಿ ವಲಯವು 2024-25ರಲ್ಲಿ 7% ಬೆಳವಣಿಗೆಯನ್ನು ದಾಖಲಿಸಿದರೆ 25-26ರಲ್ಲಿ 9.1% ಬೆಳವಣಿಗೆ ಸಾಧಿಸಬಹುದೆಂದು ಅಂದಾಜಿಸಲಾಗಿದೆ. ಅಂದ್ರೆ ಅರ್ಥ 2024-25 ಒಂದು ಕಡೆ ಹಾಕೊಳ್ಳೋಣ. ಓಕೆ, ಅದೇ ಥರ 2025-26ರ ಬಗ್ಗೆ ಕೂಡ ಹಾಕೊಳ್ಳೋಣ. ಇಲ್ಲಿ 3 ವಲಯಗಳನ್ನು ಮಾಡ್ಕೊಂಡ್ಬಿಡೋಣ. ಯಾವ್ಯಾವ ವಲಯ? ಫಸ್ಟು ಕೃಷಿ ವಲಯ ಬರೆಯೋಣ. ಕೃಷಿ, ಓಕೆ,
ಕೈಗಾರಿಕೆ, ನೆಕ್ಸ್ಟು ಸೇವಾ ವಲಯ. 2024-25ರಲ್ಲಿ ಕೃಷಿ ವಲಯ ಎಷ್ಟು ಬೆಳವಣಿಗೆ ಕಂಡಿತ್ತು ಅಂತ ಹೇಳ್ತಾ ಇದ್ದಾರೆ? 7.0. 25-26ರಲ್ಲಿ ಎಷ್ಟು ಬೆಳವಣಿಗೆ ಕಾಣಬಹುದು ಅಂತ ಅಂದಾಜಿಸಲಾಗಿದೆ? 9.1. ನೋಟ್ ಮಾಡ್ಕೊಂಬಿಡಿ, ವೆರಿ ಇಂಪಾರ್ಟೆಂಟ್. ಈ ವರ್ಷ ಉತ್ತಮ ಮಳೆ ಹಾಗೂ ಜಾನುವಾರು ವಲಯಕ್ಕೆ ಸಂಬಂಧಿಸಿದಂತೆ ಮಾಂಸ ಉತ್ಪಾದನೆಯಲ್ಲಿ ನಿರೀಕ್ಷಿತ ಏರಿಕೆ ಇವೆಲ್ಲವೂ ಕಾರಣ ಆಗಿರ್ಬೋದು. ನೆಕ್ಸ್ಟು ಕೈಗಾರಿಕಾ ವಲಯವು ಒಟ್ಟಾರೆಯಾಗಿ ಕೈಗಾರಿಕಾ ವಲಯ 2024-25ರಲ್ಲಿ 4.1ರಷ್ಟು ಬೆಳವಣಿಗೆ ಕಂಡಿತ್ತು. 25-26ರಲ್ಲಿ 6.7ರಷ್ಟು ಬೆಳವಣಿಗೆ ಕಾಣ್ತಕ್ಕಂಥ ನಿರೀಕ್ಷೆ ಇದೆ. ಅದೇ ಥರ ಸೇವಾ ವಲಯವು 24-25ರಲ್ಲಿ 8.4ರಷ್ಟು ಬೆಳವಣಿಗೆಯನ್ನು ಕಂಡಿತ್ತು. ಈ ಒಂದು 25-26ರಲ್ಲಿ 8.1ರಷ್ಟು ಬೆಳವಣಿಗೆಯ ನಿರೀಕ್ಷೆ ಇದೆ. ಹೀಗೇಳಿ 24-25ರ ಒಟ್ಟು ಆಂತರಿಕ ರಾಜ್ಯ ಉತ್ಪನ್ನದಲ್ಲಿ ಯಾವ ವಲಯವು ಅತ್ಯಧಿಕ ಶೇಕಡಾವಾರು ಬೆಳವಣಿಗೆ ದರವನ್ನು ಹೊಂದಿದೆ ಅಂದರೆ 8.4 ಸೇವಾ ವಲಯ. ಹೀಗೇಳಿ 25-26ರಲ್ಲಿ ಯಾವ ವಲಯ ಹೆಚ್ಚಿನ ಬೆಳವಣಿಗೆಯನ್ನು ದಾಖಲಿಸ್ತಾ ಇದೆ ಅಂದರೆ ಅದು ಕೃಷಿ ವಲಯ 9.1ರಷ್ಟು. ಓಕೆ, ಹಂಗೆ ನೋಡಿದರೆ ಕೃಷಿ ವಲಯ ಮತ್ತು ಕೈಗಾರಿಕಾ ವಲಯ ಈ ವರ್ಷ ಉತ್ತಮ ಬೆಳವಣಿಗೆಯನ್ನು ದಾಖಲಿಸ್ತಾ ಹೋದರೆ ಸೇವಾ ವಲಯ ಸ್ವಲ್ಪ ಕುಸಿತವನ್ನು ಕಾಣ್ತಾ ಇದೆ ಅನ್ನೋದು ಗೊತ್ತಾಗ್ತದೆ. 8.4ರಿಂದ 8.1 ಇಳಿತಾ ಇದೆ. ಓಕೆ, ಐಡಿಯಾ ಬಂತು ಅನ್ಕೊಳ್ತೀನಿ. ಸರಿ, ಕೃಷಿ ವಲಯ 7.0ಯಿಂದ 9.1ಕ್ಕೆ, ಕೈಗಾರಿಕಾ ವಲಯ 4.1ರಿಂದ 6.7ಕ್ಕೆ, ಸೇವಾ ವಲಯ 8.4ರಿಂದ 8.1ಕ್ಕೆ. ಸರ್ವಿಸಸ್ ಸೆಕ್ಟರ್. ಇನ್ನು ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದಿಂದ ಸ್ಥಿರ ಬಂಡವಾಳ ಬಳಕೆಯನ್ನು ಕಡಿತಗೊಳಿಸಿದ ನಂತರ ಲಭ್ಯವಾಗುವ ಮೌಲ್ಯವೇ ರಾಜ್ಯ ನಿವ್ವಳ ಆಂತರಿಕ ಉತ್ಪನ್ನ. ಅಂದರೆ GSTP, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟಿಂದ ಡಿಪ್ರಿಷಿಯೇಷನ್ ತೆಗೆದ್ರೆ ಬರದೆ NSTP. ಓಕೆ, 2024-25ನೇ ಸಾಲಿನಲ್ಲಿ ಪ್ರಸಕ್ತ ಬೆಲೆಗಳಲ್ಲಿ ಕೃಷಿ, ಕೈಗಾರಿಕೆ, ಸೇವಾಲಯಗಳ ರಾಜ್ಯ ನಿವ್ವಳ ಆಂತರಿಕ ಉತ್ಪನ್ನದ ಬೆಳವಣಿಗೆ ದರಗಳು. ಇಲ್ಲಿ ಮತ್ತೇನಾಗುತ್ತೆ, GSTPಗೆ ಎಷ್ಟು ಕೊಡುಗೆ ಕೊಟ್ಟಿದ್ದಾವೆ 3 ವಲಯ, NSTPಗೆ ಎಷ್ಟು ಕೊಟ್ಟಿದ್ದಾವೆ ಅಂತ ಕೊಟ್ಟಿದ್ದಾರೆ. ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ, ಅಷ್ಟು ನೆನ್ಪಿಡೋಕ್ಕಾಗಲ್ಲ. ಅದಕ್ಕೋಸ್ಕರ GSTPಗೆ ಎಷ್ಟು ಕೊಡುಗೆ ಕೊಡ್ತಾ ಇದ್ದಾವೆ ಅಂತ ಇಲ್ಲೇನು ಚಾರ್ಟ್ ಮಾಡ್ಕೊಂಡಿವಲ್ಲೋ ಅಷ್ಟೇ ಸಾಕು. ಮತ್ತು NSTPಗೆ ಎಷ್ಟು ಕೊಡುಗೆ ಅಂತೇಳಿ ಮತ್ತಷ್ಟು ಕನ್ಫ್ಯೂಷನ್ ಆಗೋದು ಬೇಕಾಗಿಲ್ಲ. ಸೊ ಹಾಗಾಗಿ ನೆಟ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ನ ನಾವು ಸ್ಕಿಪ್ ಮಾಡ್ತಾ ಇದ್ದೀವಿ. ಓಕೆ, ಸೊ ನೋಡಿ, ಒಟ್ಟಾರೆ ನಮ್ಮ ರಾಜ್ಯದ ಉತ್ಪನ್ನ, ಆಂತರಿಕ ಉತ್ಪನ್ನ ಯಾವ ರೀತಿಯಾಗಿ ಏರಿಕೆಯನ್ನು ಕಾಣ್ತಾ ಇದೆ ಅನ್ನೋದನ್ನು ಗಮನಿಸಬೇಕು. ಈ ವರ್ಷ ನಾನು ನಂಬರ್ ಹೇಳಿದ್ದೆ 32,81,065 ಕೋಟಿ ರೂಪಾಯಿಗಳು ಅಂತ. ಕಳೆದ ವರ್ಷ ಎಷ್ಟಿತ್ತು? 29,06,063 ಕೋಟಿ ರೂಪಾಯಿಗಳಿತ್ತು. ಅದನ್ನು 12.9ರಷ್ಟು ಏರಿಕೆ ಮಾಡಿ ಈ ನಂಬರಿಗೆ ಬಂದಿದ್ದೀವಿ. ಓಕೆ, ಇನ್ನು ಕ್ವಶನ್ ನಂಬರ್ 5, 24-25ರ ಒಟ್ಟು ರಾಜ್ಯದ ಆಂತರಿಕ ಉತ್ಪನ್ನದಲ್ಲಿ ಯಾವ ವಲಯವು ಅತ್ಯಧಿಕ ಶೇಕಡಾವಾರು ಕೊಡುಗೆಯನ್ನು ಹೊಂದಿದೆ ಅನ್ನಂಗೆ ಅರ್ಥ. ಓಕೆ, ಅಂದರೆ ನಮ್ಮ ರಾಜ್ಯದ ಆಂತರಿಕ ಉತ್ಪನ್ನ 29 ಲಕ್ಷ ಕೋಟಿ ಏನಿತ್ತು 24-25ರಲ್ಲಿ, ಇವಾಗೇನು 32 ಲಕ್ಷ ಕೋಟಿ ಆಗ್ತಾ ಇದೆ. ಅದಕ್ಕೆ ಕೃಷಿ ವಲಯ ಹೆಚ್ಚಿಗೆ ಕೊಡುಗೆ ಕೊಡ್ತಾ ಇದೆಯಾ, ಕೈಗಾರಿಕಾ ವಲಯ ಹೆಚ್ಚಿಗೆ ಕೊಡುಗೆ ಕೊಡ್ತಾ ಇದೆಯಾ, ಅಥವಾ ಸೇವಾ ವಲಯನ? ಅಂದರೆ ಸೇವಾ ವಲಯವೇ ಯಾವಾಗಲೂ ಕರ್ನಾಟಕದಲ್ಲಿ ಹೆಚ್ಚು ಕೊಡುಗೆ ಕೊಡ್ತಾ ಇರ್ತಕ್ಕಂಥದ್ದು. ಎಷ್ಟೆಷ್ಟು ಪರ್ಸೆಂಟೇಜ್ ರೀ ಅಂತ ಕೇಳಿದರೆ, ಮತ್ತು ಅಗೇನು ಇಲ್ಲೊಂದು ಚಾರ್ಟ್ ಹಾಕ್ಕೋಬೇಕು. ಆ ಚಾರ್ಟಿಗೆ ತಕ್ಕಂತೆ ಸೇಮ್ ಚಾರ್ಟ್ ಹಾಕ್ಕೊಂಡ್ರಿ, ಇನ್ನೊಂದ್ಸಲ ಬೇಕಾದ್ರೆ ಹಾಕ್ತೀನಿ. ಅಲ್ಲಿ ಪರ್ಸೆಂಟೇಜ್ ಮಾತಾಡಿದ್ವಿ, ಇಲ್ಲಿ ಕೊಡುಗೆ ಮಾತಾಡ್ತಾ ಇದ್ದೀವಿ. 24-25, 2025-26 3 ವಲಯಗಳು. ಓಕೆ, ಯಾವ್ಯಾವ ವಲಯ? ಫಸ್ಟು ಕೃಷಿ ವಲಯದ ಕೊಡುಗೆ ಎಷ್ಟಿದೆ, ಕೈಗಾರಿಕಾ ವಲಯದ ಕೊಡುಗೆ ಎಷ್ಟಿದೆ, ಸೇವಾ ವಲಯದ ಕೊಡುಗೆ ಎಷ್ಟಿದೆ. ಮತ್ತೊಂದು ಚಾರ್ಟ್ ಹಾಕೊಂಬಿಟ್ಟು ಮತ್ತೆ ಪಾಯಿಂಟ್ಸ್ನ ಫಿಲ್ ಮಾಡ್ತಾ ಹೋಗೋಣ. 24-25ನೇ ಸಾಲಿನಲ್ಲಿ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ಕೃಷಿ ವಲಯದ ಪಾಲು 11.02%. 25-26ರಲ್ಲಿ 10.77ಕ್ಕೆ ಕಡಿಮೆ ಆಗುತ್ತೆ ಕೊಡುಗೆ ಅನ್ನೋದು. ಕೈಗಾರಿಕಾ ವಲಯದ ಪಾಲು 25-26ರಲ್ಲಿ 19.82ರಷ್ಟಿದ್ರೆ 25-26ರಲ್ಲಿ 19.36ಕ್ಕೆ ಏರಿಕೆ ಇಲ್ಲ, ಇದು ಕೂಡ ಇಳಿಕೆ ಆಗ್ತಾ ಇದೆ.
ಇನ್ನು ಸೇವಾ ವಲಯದ ಕೊಡುಗೆ ಅತಿ ಹೆಚ್ಚು ಪಾಲು ಹೊಂದಿದ್ದು 24-25ರಲ್ಲಿ 69.16% ಸೇವಾ ವಲಯದ್ದೇ ಇತ್ತು. ಅದು ಹೆಚ್ಚಾಗ್ತಾ ಇದೆ, 69.87 ಏರಿಕೆ ಆಗ್ತಾ ಇದೆ ಸೇವಾ ವಲಯದ್ದು. ಅರ್ಥ ಮಾಡ್ಕೊಳ್ರಿ, ಆ ಚಾರ್ಟ್ ಬೇರೆ ಈ ಚಾರ್ಟ್ ಬೇರೆ. ಅದು ಡೆವಲಪ್ಮೆಂಟ್ ಎಷ್ಟಾಗ್ತಾ ಇದೆ ಅಂತ, ಇದು ಒಟ್ಟಾರೆ ಕೊಡುಗೆ ಎಷ್ಟು ಅಂತಕ್ಕಂಥದ್ದು. ಓಕೆ, ಗಮನಿಸ್ತಾ ಹೋಗಿ, ಇವೆಲ್ಲವೂ ಇಂಪಾರ್ಟೆಂಟ್. ಇನ್ನು ಇದ್ರ PDF ಕೊಟ್ಟಾಗ ಇನ್ನಷ್ಟು ಮಾಹಿತಿಯನ್ನು ಓದ್ಕೊಳ್ರಿ. ಓಕೆ, ನೋಡಿ, ಪ್ರಾಥಮಿಕ ವಲಯದ್ದು ಸ್ವಲ್ಪ ಇಳಿಕೆ ಆಗ್ತಾ ಇದೆ, ಅಂದರೆ ಕೃಷಿದು. ದ್ವಿತೀಯಕ ವಲಯದ್ದು ಅಂದರೆ ಕೈಗಾರಿಕೆ ಸ್ವಲ್ಪ ಇಳಿಕೆ ಆಗ್ತಾ ಇದೆ. ಅದೇ ತೃತೀಯಕ ವಲಯ ಅಥವಾ ಸೇವಾ ವಲಯದ್ದು ಹೆಚ್ಚಿಗೆನೇ ಆಗ್ತಾ ಇದೆ. ಪ್ರಸಕ್ತ ಬೆಲೆಗಳಲ್ಲಿ ಒಟ್ಟಾರೆ ಕೊಡುಗೆ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸಬೇಕು. ಇನ್ನು ಮುಂದಿನ ಪ್ರಶ್ನೆ, ರಾಜ್ಯದ ನಿವ್ವಳ ತಲಾ ಆದಾಯಕ್ಕೆ ಆಸ್ ಪರ್ ದ ನೆಟ್ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ದ ಸ್ಟೇಟ್. ಪರ್ ಕ್ಯಾಪಿಟಾ ಇನ್ಕಮ್, ಪ್ರತಿಯೊಬ್ಬರ ಆದಾಯ ಎಷ್ಟಿದೆ, ನಂದು ಎಷ್ಟಿದೆ, ನಿಮ್ದು ಎಷ್ಟಿದೆ, ಇನ್ನೊಬ್ಬರದ್ದು ಎಷ್ಟಿದೆ, ಹುಟ್ಟಿದ ಮಗುವಿಂದ ಎಷ್ಟಿದೆ, ಮುದುಕರದ್ದು ಎಷ್ಟಿದೆ, ಯಂಗ್ ಜನರೇಷನ್ದು ಎಷ್ಟಿದೆ ಇನ್ಕಮ್ ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಹೋಗೋಣ. ನೆಟ್ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ದ ಸ್ಟೇಟ್ ಫಾರ್ ದ ಇಯರ್ 22-24-25 ಈಸ್ Rs 3,86,156 ಇತ್ತಾ? ಇದು ಹೇಳಿಕೆ ಇನ್ನು ಟ್ರೂ ಯಾವುದು, ಇದು ಒಂದು ಮಾತ್ರ ಸರಿ, ಎರಡು ಮಾತ್ರ ಸರಿ, ಒಂದು ಎರಡು ಸರಿ ಮೇಲೆ ಯಾವುದೂ ಅಲ್ಲ. ನೋಡೋಣ. 2024-25ನೇ ಸಾಲಿನ ರಾಜ್ಯ ನಿವ್ವಳ ತಲಾ ಆದಾಯವು 3,86,156 ರೂಪಾಯಿಗಳಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡೋಣ. ಫಾರ್ ದ ಇಯರ್ 25-26 ದ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ಕರ್ನಾಟಕ ಸ್ಟೇಟ್ ವಿಲ್ ಬಿ ಇನ್ಕ್ರೀಸ್ ಬೈ 90% ಓವರ್ ದ ನ್ಯಾಷನಲ್ ಪರ್ ಕ್ಯಾಪಿಟಾ ಇನ್ಕಮ್. ಅಂದರೆ ದೇಶದ ಪ್ರತಿಯೊಬ್ಬರ ತಲಾ ಆದಾಯವನ್ನು ಆವ್ರೇಜ್ ಔಟ್ ಮಾಡಿದಾಗ ಸಪೋಸ್ 100 ರೂಪಾಯಿ ಇದ್ರೆ ನಮ್ಮ ಕರ್ನಾಟಕದವರ ತಲಾ ಆದಾಯವು 190 ರೂಪಾಯಿ ಇದೆ ಅಂತಂದರೆ ಸರಿನಾ? ನೋಡೋಣ. 90% ಹೆಚ್ಚಿಗೆ ಇದೆಯಾ ನಮ್ಮದು? ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂದರೆ ಒಂದು ಮಾತ್ರ ಸರಿ, ಎರಡು ಮಾತ್ರ ಸರಿ ಅಂದರೆ ಒಂದು ಮಾತ್ರ ಸರಿ ಇದೆ, ಎರಡನೇದು ತಪ್ಪಿದೆ. ಯಾಕೆ ತಪ್ಪು, ಒಂದನೇದು ಯಾಕೆ ಸರಿ? ನೋಡೋಣ. ಪ್ರಸಕ್ತ ಬೆಲೆಗಳಲ್ಲಿ ರಾಜ್ಯದ ನಿವ್ವಳ ಆಂತರಿಕ ಉತ್ಪನ್ನವನ್ನು ಆರ್ಥಿಕ ವರ್ಷದ ಮಧ್ಯಂತರ ಜನಸಂಖ್ಯೆ, ಅಂದರೆ ಸಾಮಾನ್ಯವಾಗಿ ಪ್ರತಿ ವರ್ಷದ ಅಕ್ಟೋಬರ್ 1ರಂದು ಎಷ್ಟು ಜನಸಂಖ್ಯೆ ಇರುತ್ತೆ ಅಷ್ಟು ಜನಸಂಖ್ಯೆ ಕೆಳಗಡೆ ಬರೆದು ಮೇಲ್ಗಡೆ ಒಟ್ಟು ರಾಜ್ಯದ NSDP ನೆಟ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ NSDP ಡಿವೈಡೆಡ್ ಬೈ ದ ಟೋಟಲ್ ಪಾಪ್ಯುಲೇಷನ್ ಮಾಡಿದಾಗ ತಲಾ ಆದಾಯ ಬರುತ್ತೆ ಪರ್ ಕ್ಯಾಪಿಟಾ ಇನ್ಕಮ್. ಈಗ NSDP 100 ರೂಪಾಯಿ ಇದೆ ಅಂದ್ಕೊಂಡ್ರೆ, ನಾವು 10 ಜನ ಇದ್ದೀವಿ ಕರ್ನಾಟಕದಲ್ಲಿ ಅಂದ್ಕೊಂಡ್ರೆ, ಆವಾಗ ಪರ್ 10 ರೂಪೀಸ್ ಪರ್ ಹೆಡ್ ನಾವು ಇನ್ಕಮ್ ಜನರೇಟ್ ಮಾಡಿದ್ದೀವಿ ಅನ್ನೋದು. ಇಲ್ಲ ನಾವು 1,000 ರೂಪಾಯಿ ಟೋಟಲ್ NSDP ಇದೆ, ನಾವು ಇರೋದು 10 ಜನ ಇದ್ದೀವಿ ಅಂದರೆ ಒಬ್ಬೊಬ್ಬರು 100 ರೂಪಾಯಿ ಬರುತ್ತೆ ತಲಾ ಆದಾಯ. ಅದೇ ಥರ ನಮ್ಮ NSDP ಎಷ್ಟಿದೆಯೋ ಡಿವೈಡೆಡ್ ಬೈ ಟೋಟಲ್ ನಮ್ಮ ಪಾಪ್ಯುಲೇಷನ್ ಮಾಡಿದಾಗ ಅವಾಗ ಒಟ್ಟಾರೆ ತಲಾ ಆದಾಯ ಬರುತ್ತೆ. ಈ ಜನಸಂಖ್ಯೆ ನಾವು ಅಕ್ಟೋಬರ್ 1ರಂದು ಅಂದಾಜು ಜನಸಂಖ್ಯೆ ಎಷ್ಟಿರ್ಬೋದು ಕರ್ನಾಟಕದಲ್ಲಿ ಅಂತ ಲೆಕ್ಕಿಸಿ ತಲಾ ಆದಾಯ ಭಾಗಿಸಲಾಗುತ್ತೆ. ಸೊ ಪ್ರಸಕ್ತ ಬೆಲೆಗಳಲ್ಲಿ 2024-25ನೇ ಸಾಲಿನಲ್ಲಿ ರಾಜ್ಯದ ತಲಾ ಆದಾಯವು 3,86,156 ರೂಪಾಯಿ ಆಗಿತ್ತು ಕಳೆದ ವರ್ಷ. ಇನ್ನು 25-26ರಲ್ಲಿ ಇದೇ ಒಂದು ಅಂದಾಜನ್ನು ಮಾಡಿದಾಗ 12.7% ಏರಿಕೆಯಾಗಿ 4,33,326 ಆಗುವ ನಿರೀಕ್ಷೆ ಇದೆ ಈ ಒಂದು ಆರ್ಥಿಕ ವರ್ಷದಲ್ಲಿ. ಅರ್ಥ ಮಾಡ್ಕೊಂಡ್ರೆ, ಆಗ ನೋಡ್ಕೊಂಡ್ರೆ ಕರ್ನಾಟಕದ ತಲಾ ಆದಾಯ ಎಷ್ಟು ಪರ್ ಹೆಡ್ ಎಷ್ಟಾಗ್ತಾ ಇದೆ? 4,33,326. ನಂದು ಸೇರಿದಂತೆ ನಿಮ್ಮದು ಸೇರಿದಂತೆ ಕರ್ನಾಟಕದ ಗಡಿ ಭಾಗದಲ್ಲಿ ವಾಸಿಸ್ತಕ್ಕಂಥ ಎಲ್ಲರ ಆದಾಯ ಮಿನಿಮಮ್ 4,33,326 ಒಂದು ವರ್ಷದಲ್ಲಿ. ಸರ್ ನಮ್ದು ಏನು ಇಲ್ಲ ಅಂದರೂ ಕೂಡ ನಿಮ್ಮದು ಆ್ಯಡ್ ಆಗುತ್ತೆ. ಸರ್ ಒಬ್ಬರದು ಅವ್ರದ್ದು 1 ಕೋಟಿ ಇದೆ, 100 ಕೋಟಿ ಇದೆ, 1000 ಕೋಟಿ ಇದೆ ಅಂದರೆ ಎಲ್ಲರದ್ದು ಆ್ಯಾವ್ರೇಜ್ ಔಟ್ ಮಾಡಿದಾಗ ನಮ್ಮದು 4,33,326 ರೂಪಾಯಿಗಳು ಒಟ್ಟಾರೆ ತಲಾ ಆದಾಯ. ರಾಷ್ಟ್ರೀಯ ತಲಾ ಆದಾಯ ಎಷ್ಟಿದೆ ಅಂದರೆ ಅಂದಾಜು ಈ 25-26ರಲ್ಲಿ ಒಬ್ಬೊಬ್ಬರದು 2,19,575 ಇದೆ. ಯಾಕಂದರೆ ಅಲ್ಲಿ ಬಡ ರಾಜ್ಯಗಳನ್ನೂ ಸೇರಿಸ್ಕೋಬೇಕು, ಈಶಾನ್ಯ ರಾಜ್ಯಗಳನ್ನೂ ಸೇರಿಸ್ಕೋಬೇಕು, ರಿಚ್ ಸ್ಟೇಟ್ಸನ್ನು ಸೇರಿಸ್ಕೋಬೇಕು. ಎಲ್ಲ ಆ್ಯಾವ್ರೇಜ್ ಔಟು ದೇಶದಲ್ಲಿ ಮಾಡಿದಾಗ 2,19,575. ಹಂಗೆ ನೋಡ್ಕೊಂಡ್ರೆ ನಾವು 97% ಜಾಸ್ತಿ ಇದ್ದೀವಿ ಪರ್ ಕ್ಯಾಪಿಟಾ ಇನ್ಕಮಲ್ಲಿ ತಲಾ ಆದಾಯದಲ್ಲಿ. ಅದಕ್ಕೋಸ್ಕರ ಮೊದಲ ಹೇಳಿಕೆ ಸರಿ ಇದೆ. ಯಾಕೆಂದರೆ 24-25ನೇ ಸಾಲಿನಲ್ಲಿ ನಿವ್ವಳ ತಲಾ ಆದಾಯ 3,86,156 ಸರಿ ಇದೆ. ಎರಡನೇ ಹೇಳಿಕೆ ಯಾಕೆ ತಪ್ಪಿದೆ ಅಂದರೆ 90% ಅಲ್ರಿ, 97% ಹೆಚ್ಚಿಗೆ ಇದ್ದೀವಿ ನಾವು ತಲಾ ಆದಾಯದಲ್ಲಿ ದೇಶವನ್ನು ಕಂಪೇರ್ ಮಾಡಿದಾಗ. ಹಾಗಾಗಿ ತಲಾ ಆದಾಯ ದೇಶದ್ದು 2,19,575, ನಮ್ಮ ರಾಜ್ಯದ್ದು 4,33,326. ಕಳೆದ ವರ್ಷ ಎಷ್ಟಿತ್ತು?
2,05,324 ದೇಶದ್ದು, 3,86,156 ನಮ್ಮ ರಾಜ್ಯದ್ದಿತ್ತು ಹೋದ ಸಲ. ಈಗ 12.2% ಏರಿಕೆಯೊಂದಿಗೆ 4,33,326ಕ್ಕೆ ನಾವು ಹೆಚ್ಚಿಗೆ ಆಗ್ತಾ ಇದ್ದೀವಿ ತಲಾ ಆದಾಯದಲ್ಲಿ. ಓಕೆ, ಇನ್ನು 60-61ರ ದಶಕದಿಂದ ಹಿಡ್ಕೊಂಡು ಈ ವರ್ಷದವರೆಗೂ ಕೂಡ ತಲಾ ಆದಾಯ ಯಾವ ರೀತಿಯಾಗಿ ಏರಿಕೆಯಾಗಿದೆ ನಮ್ಮ ರಾಜ್ಯದಲ್ಲಿ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಓಕೆ, KS 2024 ರೀ ಎಕ್ಸಾಮ್ ಪೇಪರ್ 2 ಬಜೆಟ್ ಎಕನಾಮಿಕ್ ಸರ್ವೆ ಕ್ವಶನ್ಸ್ 21 ಬಂದಿದ್ವು. ಅದರಲ್ಲಿ 710ನೇ ತರಗತಿಯಲ್ಲಿ ಏನು ಹೇಳಿದ್ರು, ಏನು ಕೇಳಿದ್ರು ನೋಡೋಣ. 2024-25ನೇ ಆರ್ಥಿಕ ವರ್ಷದ ರಾಜ್ಯ ಬಜೆಟ್ನ ಸಂದರ್ಭದಲ್ಲಿ ಕೃಷಿ ವಲಯವು 21-22ಕ್ಕಿಂತ 22-23ರಲ್ಲಿ ಹೆಚ್ಚಿನ ದರದಲ್ಲಿ ಬೆಳವಣಿಗೆ ಆಗಿದೆಯಾ? ಅದೇ ಥರ ಈಗೇನಾದರೂ ಪ್ರಶ್ನೆ ಕೇಳಿದರೆ ಕೃಷಿ ವಲಯ 24-25ಕ್ಕಿಂತಲೂ 24-25ಕ್ಕಿಂತಲೂ ಓಕೆ ಒಂದು ನಿಮಿಷ 24-25ಕ್ಕಿಂತಲೂ 25-26ರಲ್ಲಿ ಕೃಷಿ ವಲಯ ಹೆಚ್ಚಿಗೆ ಬೆಳವಣಿಗೆಯನ್ನು ಕಾಣ್ತಾ ಇದೆಯಾ, ಕಡಿಮೆ ಕಾಣ್ತಾ ಇದೆಯಾ ಅಂದರೆ ಕಾಣ್ತಾ ಇದೆ ಹೆಚ್ಚಿಗೆ ಬೆಳವಣಿಗೆ. ಕೈಗಾರಿಕೆ ವಲಯ ಬೆಳವಣಿಗೆ ಕಾಣ್ತಾ ಇದೆ, ಸೇವಾ ವಲಯ ಕುಸಿತವನ್ನು ಕಾಣ್ತಾ ಇದೆ. ನೋಡಿ ಪ್ರಶ್ನೆ ಯಾವ ರೀತಿಯಾಗಿ ಬರುತ್ತೆ, ನಾವು ಅಂಶಗಳನ್ನು ಯಾವ ರೀತಿ ನೆನ್ಪಿಡಬೇಕು ಅಂತಕ್ಕಂಥದ್ದು. ಸೊ ಹೇಳಿಕೆ ಮುಖಾಂತರ ಕೇಳಿಬಿಟ್ಟಿದ್ದಾರೆ. ನೋಡ್ರಿ 21-22ರಲ್ಲಿ ಏನು ಕೃಷಿ ವಲಯದ ಬೆಳವಣಿಗೆ ಇತ್ತಲ್ಲ, ಅದು 22-23ರಲ್ಲಿ ಹೆಚ್ಚಿನ ಬೆಳವಣಿಗೆ ಆಗಿದೆಯಾ ಕಮ್ಮಿ ಆಗಿದೆಯಾ ಅಂತ ಕೇಳಿದ್ದಾರೆ. ಸೇವಾ ವಲಯವು 21-22ಕ್ಕಿಂತಲೂ 22-23ರಲ್ಲಿ ಕಡಿಮೆ ದರದಲ್ಲಿ ಬೆಳವಣಿಗೆ ಹೊಂದಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. 22-23ರಲ್ಲಿ ಪ್ರಸ್ತುತ ಬೆಲೆಯಲ್ಲಿ ಕರ್ನಾಟಕದ ತಲಾವಾರು GSDP 21-22ಕ್ಕಿಂತ 13ರಷ್ಟು ಏರಿಕೆಯಾಗಿದೆ. ತಪ್ಪಾ ಸರಿನಾ ನೋಡಬೇಕು. ಅದೇ ಥರ 24-25ರಲ್ಲಿ 20-25 ಕನ್ಫ್ಯೂಸ್ ಆಗ್ತಾ ಇದೆ ನಂಬರ್ಸು. 24-25ರಲ್ಲಿ ಎಷ್ಟಿತ್ತು, 25-26ರಲ್ಲಿ 12.2 ಬೆಳವಣಿಗೆಯನ್ನು ತಲಾ ಆದಾಯ ಕಾಣ್ತಾ ಇದೆ. ನೆನ್ಪಿಟ್ಟಿರಬೇಕು. ಭಾರತದ ತಲಾವಾರು GDPಯು 22-23ರಲ್ಲಿ ಕರ್ನಾಟಕದ ತಲಾ ಆದಾಯ GDP ಅರ್ಧಕ್ಕಿಂತ ಕಡಿಮೆ ಇದೆ ಎಂದು ಅಂದಾಜು ಮಾಡಲಾಗಿತ್ತು. ಈಗ ಎಷ್ಟಾಗ್ತಾ ಇದೆ, 97% ಜಾಸ್ತಿ ಇದೀವಿ ನಾವು ತಲಾ ಆದಾಯದಲ್ಲಿ. ಸೊ ಪ್ರಶ್ನೆ ಹಿಂಗೆ ಬರುತ್ತೆ, KS ಎಕ್ಸಾಮಲ್ಲೇ ಬಂದಿದೆ, ಸಾಲ್ವ್ ಮಾಡಿದ್ದೀವಿ. ಕ್ಲಾಸ್ ನಂಬರ್ 710 ಹೋಗಿ ನೋಡಿ. 21 ಪ್ರಶ್ನೆ ಬಜೆಟ್ ಎಕನಾಮಿಕ್ ಸರ್ವೆದಿಂದ ಬಂದಿದೆ. ಓಕೆ, ಇನ್ನು ಕೊನೆಯ ಪ್ರಶ್ನೆ ಈ ಒಂದು ವಿಡಿಯೋದಲ್ಲಿ 24-25ರ ಒಟ್ಟು ರಾಜ್ಯದ ಆಂತರಿಕ ಉತ್ಪನ್ನದ ಪ್ರಕಾರ ಕರ್ನಾಟಕ ರಾಜ್ಯದ ತಲಾ ಆದಾಯ ಶ್ರೇಯಾಂಕ ಎಷ್ಟಿದೆ? ದೇಶದಲ್ಲಿ 3ನೇ ಸ್ಥಾನದಲ್ಲಿದೆ. ಅಂದರೆ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯವು ತಲಾ ಆದಾಯವನ್ನು ಪರಿಗಣನೆಗೆ ತೆಗೆದುಕೊಂಡಾಗ ವಿವಿಧ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ನಾವು 3ನೇ ಸ್ಥಾನದಲ್ಲಿದ್ದೀವಿ. ಸೊ ಯಾವ್ಯಾವು? ಮೊದಲು ದಿಲ್ಲಿ ಇದೆ, ಅವರ ತಲಾ ಆದಾಯ 4,93,024 ರೂಪಾಯಿ. ಇಡೀ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ ದಿಲ್ಲಿ ತಲಾ ಆದಾಯದಲ್ಲಿ. ತೆಲಂಗಾಣ 2ನೇ ಸ್ಥಾನದಲ್ಲಿದೆ, ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಅಖಿಲ ಭಾರತದ್ದು 2,05,324. ಇಷ್ಟು ಒಟ್ಟಾರೆ ಕ್ಲಾಸ್ ನಂಬರ್ 1121 ಆಗಿತ್ತು. ಕರ್ನಾಟಕ ಆರ್ಥಿಕ ಸಮೀಕ್ಷೆ 2026ರ ಮೊದಲನೇ ಅಧ್ಯಾಯ ರಾಜ್ಯ ಆದಾಯ, ಬೆಲೆಗಳು ಹಾಗೂ ಹಣದುಬ್ಬರ, ಸ್ಟೇಟ್ ಇನ್ಕಮ್ ಪ್ರೈಸಸ್ ಅಂಡ್ ಇನ್ಫ್ಲೇಷನ್ನ ಮೊದಲನೇ ಭಾಗ ಆಗಿತ್ತು. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಮತ್ತಷ್ಟು ಮಾಹಿತಿಯನ್ನು ನಾವು ಪಡ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ, ಇಡೀ ಒಟ್ಟಾರೆ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಏನಾದರೂ ಬದಲಾವಣೆಗಳಿದ್ದರೆ, ಇನ್ನಷ್ಟು ಏನು ಆ್ಯಡ್ ಮಾಡಬೇಕು, ಏನು ಡಿಲೀಟ್ ಮಾಡಬೇಕು ಅನ್ನೋದಿದ್ದರೆ ಸಜೆಸ್ಟ್ ಮಾಡಿ. ಸಾಧ್ಯ ಆದಷ್ಟು ನಿಮ್ಮೆಲ್ಲ ಸಜೆಷನ್ಗಳನ್ನು ಪರಿಗಣನೆ ತೆಗೆದುಕೊಂಡು, ಯಾಕಂದರೆ ಇದೊಂದು ದೊಡ್ಡ ಜರ್ನಿ ಇದ್ದಂಗೆ. ಇಡೀ 13 ಚಾಪ್ಟರ್ಗಳನ್ನ ಮುಗಿಸ್ಬೇಕಂದ್ರೆ 1 ತಿಂಗಳ ಮೇಲೆ ಬೇಕು. ಅಷ್ಟೆಲ್ಲವನ್ನು ಕ್ರೋಢೀಕರಣ ಮಾಡಿಕೊಡೋ ಪ್ರಯತ್ನದಲ್ಲಿ ನಿಮ್ಮ ಸಜೆಷನ್ಗಳು ಕೂಡ ಮುಖ್ಯ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.